ಓ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಧನ್ವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕಾಂಚೀವಾಸಾಯ ವಿದ್ಮಹೇ ಶಾಂತರೂಪಾಯ ಧೀಮಹಿ ತನ್ನೋ ಚಂದ್ರಶೇಖರೇಂದ್ರ ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಪತಂಜಲಿ ಯೋಗ ಸೂತ್ರಗಳು ಉಪನ್ಯಾಸಕ್ಕೆ ಆತ್ಮೀಯ ಸ್ವಾಗತ. ಎಂದಿನಂತೆ ನಮ್ಮ ಕಾಲ್ಪನಿಕ ಶಿಷ್ಯ ಅರ್ಜುನ, ಅವನು ನಿಗದಿತ ಸಮಯಕ್ಕೆ ಕಾಲ್ಪನಿಕ ಗುರುಗಳಾದಂಥ ಪತಂಜಲಿ ಮಹರ್ಷಿಗಳ ಬಳಿ ಬಂದು ಕೂತ. ಪಾಪ ಗುರುಗಳಿಗೆ ಸದಾ ಈ ಶಿಷ್ಯನದೇ ಚಿಂತೆ. ನಿಜವಾದ ಗುರುಗೆ ಅದೇ ಆಸಕ್ತಿ, ಶಿಷ್ಯನಿಗೆ ಏನು ಹೇಳಬೇಕು ಅದು ಹೇಳೇ ಹೇಳಬೇಕು. ಯಾವಾಗಲೂ ಇವರು ಅದೇ ಹೇಳ್ತಿದ್ರು, ನೋಡಪ್ಪ ನಾವೇನೋ ಹೇಳ್ತೀವಿ, ಆದರೆ ಇದರಲ್ಲಿ ನೀನು ಎಷ್ಟೊಂದು ಅಭ್ಯಾಸಕ್ಕೆ ತಂದಿದೀಯಾ, ಅದವರ ಮೂಲಭೂತವಾದಂತಹ ಕಾಳಜಿ. ಗುರುಗಳು ಅಭ್ಯಾಸಕ್ಕೆ ತಂದಿದೀಯಾ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಯೋಗಶಾಸ್ತ್ರ ಅನುಶಾಸನ. ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಅದು ಸಾಧ್ಯವಾಗ್ತಕ್ಕಂಥದ್ದು. ಹಾಗಾಗಿ ಸಾಧಾರಣ ಅವನು ಕೇಳೋರು, ಅರ್ಜುನನ ಏನಾದ್ರು ಅಭ್ಯಾಸ ಮಾಡಿದೀಯಾ? ಹಾಗೆ ಕೇಳಿದ್ರು, ಏನಪ್ಪ ಅರ್ಜುನ, ಈಗಾಗಲೇ ನಾವು ವಿಭೂತಿ ಯೋಗಕ್ಕೆ ಬಂದ್ಬಿಟ್ಟಿದ್ದೀವಿ, ಅಲ್ಲೂ 10 ಸೂತ್ರಗಳನ್ನ ಮುಕ್ತಾಯ ಮಾಡಿದ್ದೀವಿ ಅಂತ ಹೇಳಿದ್ರೆ ಸುಮಾರು 3/4 ಭಾಗ ಯೋಗ ಸೂತ್ರಗಳು ನಾವು ವಿಚಾರ ಮಾಡಿದ್ದೀವಿ. ನೀನು ಹೆಚ್ಚು ಕಮ್ಮಿ 39 ತಿಂಗಳಿಂದ ಇಲ್ಲ ನಾನು ಆಚರಣೆಗೆ ತರ್ತೀನಿ ಅಂತಾನೇ ಹೇಳ್ತಾ ಇದೀಯ. ಕಳೆದ ತಿಂಗಳು ಅದೇ ಭರವಸೆಯೊಂದಿಗೆ ನಿನ್ನ ಬೀಳ್ಕೊಟ್ಟಿದ್ದೆ. ಮತ್ತೆ ಆ ಪ್ರಶ್ನೆ ನಿಖರವಾಗಿ ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀನು ತಲೆ ಬಗ್ಗಿಸಿಕೊಳ್ತಿದ್ದೀಯಾ? ತಲೆ ಬಗ್ಗಿಸಿಕೊಳ್ಳೋದಕ್ಕೆ ಆ ಒಂದು ಅಪರಾಧಿ ಮನೋಭಾವ ಕಾರಣವೇ ಅಂತ ಕೇಳ. ಅದಕ್ಕೆ ಅರ್ಜುನ ಅಂದ, ಹೌದು ಖಚಿತವಾಗಿ. ಗುರುಗಳೇ, ನೀವೇನೋ ಹೇಳ್ಬಿಡ್ತೀರಾ, ಆದರೆ ಜೀವನ ನಡೆಯೋ ರೀತಿ ಬೇರೆ. ನಾನು ಅನೇಕ ಹತ್ರ ಹೇಳ್ತಾ ಇದ್ದೆ, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತಾರೆ, ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರಬಹುದು ಅಂತಾರೆ, ಅದಕ್ಕೆ ಸಾಧನೆ ಮಾಡಬೇಕು. ನಾನು ಯಾರು ಕೇಳಿದ್ರು ಎಲ್ಲರೂ ಒಂದೇ ಉತ್ತರ, ಜೀವನ ಅಂದಮೇಲೆ ಹಿಂಗೆ ಕಣ ಒದ್ದಾಡ್ಲೇಬೇಕು, ಅದಕ್ಕೆ ತಾಪತ್ರಯ ಅಂತೆಲ್ಲ ಇರೋದು, ಇದರಿಂದೆಲ್ಲ ಬಿಡಿಸ್ಕೊಳಕ್ಕಾಗಲ್ಲ. ನಾನು ತುಂಬಾ ಏನ ಕೇಳ್ಬಿಟ್ಟೆ ಗುರುಗಳೇ, ದೊಡ್ಡವ್ರನ್ನೂ ಕೇಳಿದೆ, ಅಂದ್ರೆ ಹಿರಿಯರು, ವಯಸ್ಸಾಗಿರೋರು, ಅವರು ಒದ್ದಾಡ್ತಾರೆ, ಈಗಲೂ ಒದ್ದಾಡ್ತಿದ್ದಾರೆ. ಒದ್ದಾಟವೇ ಜೀವನ.
ನಾನು ಎಷ್ಟು ಜನ ಕೇಳಿದ್ದೀನಿ, ಎಲ್ರದ್ದು ಇದೇ ಪ್ರಾಬ್ಲಮ್ಮು. ಹಾಗಾಗಿ ನನಗನ್ಸಿದೆ ಗುರುಗಳೇ, ನೀವು ಹೇಳ್ತಾ ಇರೋದೇನೋ ಅದು ನಾಟ್ ಪ್ರಾಕ್ಟಿಕಲ್ ಅನ್ಸ್ಬಿಟ್ಟಿದೆ. ಸಾಧ್ಯ ಇಲ್ಲ, ನಾವೇನೇ ಮಾಡಿದ್ರು ಜೀವನ ಹೇಗೆ ಏರುಪೇರು, ಏನೋ ಒದ್ದಾಟ ಗುದ್ದಾಟ, ಅದಿಲ್ಲದೆ ಆಗೋದೇ ಇಲ್ಲ ಬದುಕು. ನೀವು ನೋಡಿದ್ರೆ ಆನಂದವಾಗಿರೋದಕ್ಕೆ ಇದು ಸಾಧ್ಯ, ಯೋಗ ಹಾದಿ ಅಂತೀರ, ಸಾಧನೆ ಮಾಡಿ ಅಂತೀರ. ಏನ್ ಮಾಡೋದು? ನಮ್ಮ ಬದುಕು ಇದಕ್ಕೆ ಪೂರಕವಾಗಿರ್ಬೇಕಲ್ವೇ? ಯಾರಿಗೋ ಕೆಲವ್ರಿಗೆ ಪೂರಕವಾಗಿರುತ್ತೆ, ಅವ್ರಿಗಾಗುತ್ತೆ. ಪ್ರಾಯಶಃ ಅಂತವರು ಇದೆಲ್ಲ ಹೇಳ್ಬೋದು ಅಂದ್ರು. ಅದಕ್ಕೆ ಗುರುಗಳು ಹೇಳಿದ್ರು, ಹೌದಪ್ಪ ನೀನು ಹೇಳ್ತಾ ಇರೋದು ಸರಿ ಇದೆ. ಎಲ್ಲರೂ ಹಾಗೆ ಹೇಳಿದ ಮೇಲೆ ತಾಪತ್ರಯವೇ ಜೀವನದ ಲಕ್ಷಣ, ಮಾನಸಿಕವಾಗಿ ತೊಳಲಾಡೋದೇ ಜೀವನದ ವಿಧಾನ ಅಂತ ಎಲ್ಲರೂ ಹೇಳ್ತಾರೆ ಅಂದಮೇಲೆ ಇರ್ಬೋದು. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಕತೆ ಹೇಳ್ಬಿಡ್ತೀನಿ. ಆಗ್ಲೇ ಅರ್ಜುನನಿಗೆ ಯಾರೋ ಗೆಡ್ಡದಂಗೆ ಆಯ್ತು. ಗೆಡ್ಡೋದು ಅಂದ್ರೆ ಗೊತ್ತಲ್ಲ, ಅವನಿಗೆ ಗೊತ್ತಾಯ್ತು ಗುರುಗಳ ಕತೆ ಹೇಳ್ತೀನಿ ಅಂದ್ರೆ ಓ ಇದೇನೋ ಏನೋ ಇರುತ್ತೆ. ಅದು ಹೇಳಿ ಗುರುಗಳೇ, ಮೊದಲು ಈ ಕತೆ ಕೇಳಿಸ್ಕೊಬಿಡು, ಆಮೇಲೆ ನಾವು ಮುಂದುವರಿಯೋಣ. ಆಯ್ತು ಗುರುಗಳೇ. ಏನಿಲ್ಲಪ್ಪ, ಒಂದು ಊರು, ಆ ಊರಲ್ಲಿ ಇಬ್ಬರು ಸ್ನೇಹಿತರು, ಒಬ್ಬ ರಾಮ, ಇನ್ನೊಬ್ಬ ಭೀಮ. ರಾಮ ಸಣ್ಣಕ್ಕಿದ್ದ, ನರಪೇತಲ. ಇವನಿಗಿಂತ 4 ವರ್ಷ ದೊಡ್ಡವನು ಭೀಮ. ಹೆಸರಿಗೆ ಸರಿಯಾಗಿ ಗುಂಡಿಗೆ ದಪ್ಪಕ್ಕಿದ್ದ. ಅಂದ್ರೆ ರಾಮನ 4ರಷ್ಟಿದ್ದ ಭೀಮ. ಇಬ್ರು ಆತ್ಮೀಯ ಸ್ನೇಹಿತರು, ಒಬ್ಬರನ್ನ ಬಿಟ್ಟು ಒಬ್ರು ಇರ್ತಾ ಇರಲಿಲ್ಲ. ಒಮ್ಮೆ ಇಬ್ರು ಹಾಗೆ ಆಟ ಆಡ್ತಾ ಅಲ್ಲಿ ಪಕ್ಕದಲ್ಲೇ ಒಂದು ಮರಗಳ ತೋಪಿತ್ತು. ತೋಪು ಅಂದ್ರೆ ಗೊತ್ತಾ? ತೋಟ. ಯಾರು ಜಾಸ್ತಿ ಅಲ್ಲಿ ಹೋಗ್ತಿರ್ಲಿಲ್ಲ. ಇವರು ಹೋದ್ರು, ಆಟ ಆಡ್ತಾ ಇದ್ರು. ಪಾಪ ಅಲ್ಲೊಂದು ನೆಲಬಾವಿ ಇತ್ತು. ನೆಲಬಾವಿ ಅಂದ್ರೆ ಗೊತ್ತಾ? ಕಟ್ಟೆ ರಾಟೆ ಅವೆಲ್ಲ ಏನಿರಲ್ಲ, ಸುಮ್ಮನೆ ನೆಲಬಾವಿ ಅಷ್ಟೆ. ಯಾಕೆಂದ್ರೆ ನಾವು ಒಂದ್ಸತಿ ಮಂಗಳೂರಲ್ಲಿ ಯಾವುದೋ ತೋಟಕ್ಕೆ ಹೋಗಿದ್ವಿ. ಅವಾಗ್ಲೇನೆ ರಾತ್ರಿ 9:30 ಅಲ್ಲಿ ತಲುಪಿದಾಗ ನಮ್ಮ ಸ್ನೇಹಿತರು ತೋಟ. ಆದ್ರೂ ಬನ್ನಿ ತೋಟ ತೋರಿಸ್ತೀವಿ ಅಂತ, ಕತ್ಲು. ಆಗ ಮೊಬೈಲು ಅದೆಲ್ಲ ಯಾವುದೋ ಸಣ್ಣ ಬುಡ್ಡಿ ಹಿಡ್ಕೊಂಡು ಹೋಗ್ತಾ ಅಷ್ಟು ದೂರ ಕರ್ಕೊಂಡು ಹೋದ್ಮೇಲೆ ಅವ್ರು ಹೇಳಿದ್ರು, ಸ್ವಲ್ಪ ಹಾವುಗಳಿರುತ್ತೆ, ಎಚ್ಚರ ಅಂತ. ಮೊದಲೇ ನಗರದ ಜನ, ನಾವೊಂದು 15 ಜನ ಏನೋ ಇದ್ವಿ. ಆಮೇಲೆ ಆ ಎಮ್ಮ ಇನ್ನೊಬ್ಳು ಹೇಳ, ಆ ಕಡೆ ನೆಲಬಾವಿ ಇದೆ ಹುಷಾರು ಅಂತ, ಬಿದಿಗಿದ್ ಹೋಗ್ಬಿಟ್ಟಿರ ಅಂತ. ಸರಿ, ಇವರಿಬ್ರು ಆಟ ಆಡ್ತಾ ಇದ್ರು. ನೆಲಬಾವಿಗೆ ಭೀಮ ಜಾರಿ ಬಿದ್ದೋದ. ಯಾವನು? ಡುಂಬಕ್ಕಿರೋನು. ಸರಿ, ಕೂಕ್ಕೊಂಡ. ಇನ್ನು ಉಳ್ಕೊಂಡಿದ್ದವನು ಯಾವನು? ರಾಮ. ಅವನೊಂದು ಹಗ್ಗ ಸಿಕ್ತು, ಹಗ್ಗ ಎಸ್ಬಿಟ್ಟು ಎಳ್ದ ರಾಮನ್ನ. ಆಮೇಲೆ ರಾಮ ಭೀಮ ಇಬ್ರು ಭೀಮನ್ನ ಎಳ್ದ ರಾಮ. ಅಷ್ಟು ಸ್ಥೂಲಕಾಯದವನ್ನ ಈ ನರಪೇತಲ ಎಳ್ದ. ಆಮೇಲೆ ಇಬ್ರು ಊರ್ ಕಡೆ ಓಡ್ ಬಂದು ಯಾಕಿಷ್ಟು ತಡ ಆಯ್ತು ಅಂದ್ರೆ ಅಪ್ಪ ಅಮ್ಮ ಎಲ್ಲ ಕಾಯ್ತಾ ಇದ್ರು. ಪಾಪ ಸುಮಾರು ಜನ ಎಲ್ಲ ಮನೆ ಮುಂದೆ ಎಲ್ಲ ಓಡಾಡ್ತಾ ಇದ್ರು, ಎಲ್ಲೋಗ್ಬಿಟ್ರು ಅಂತ. ಇವರಿಬ್ರು ಓಡ್ ಬಂದ್ರು. ಏನೋ ಆಯ್ತು. ಅದಕ್ಕೆ ಭೀಮ ಹೇಳ್ದ, ನಾನು ಸ್ವಲ್ಪ ಕಾಲ್ ಜಾರಿ ಬಾವಿಗೆ ಬಿದ್ದೋಗ್ಬಿಟ್ಟೆ. ಸದ್ಯ ರಾಮ ಇದ್ದ, ಹಗ್ಗ ಹಾಕಿ ಎಳೆದ. ನಂಬ್ತಾರಿಯೇ?
ಹೌದಾ ಹೌದಾ ಅಂದ್ರು. ಆಮೇಲೆ ಯಾರೋ ಒಬ್ರಂದ್ರು ಅದೆಂಗ ಆಗ್ಬಿಡುತ್ತೆ, ಇವನ್ ನೋಡಿದ್ರೆ ಹೆಂಗಿದಾನೆ, ಇವನ್ ನೋಡಿದ್ರೆ ಹೆಂಗಿದಾನೆ, ಇವನನ್ನ ಹಗ್ಗದಲ್ಲಿ ಎಳೆದ ಅಂದ್ರೆ ಹೆಂಗೆ ಸಾಧ್ಯ ಇಲ್ಲ, ಸುಳ್ಳು ಹೇಳ್ತಿದ್ದಾರೆ. ಸರಿ ಇಲ್ವಾ ವಾದ? ಸರಿ ಇದೆ. ಎಲ್ಲರೂ ಇದಕ್ಕೆ ಒಪ್ಪಿದ್ರು. ಇಲ್ಲ ಇಲ್ಲ ಇದು ಸಾಧ್ಯನೇ ಇಲ್ಲ, ಏನಾಯ್ತು ಹೇಳು. ಅಲ್ಲ ನೋಡಿ, ಇನ್ನ ಬಟ್ಟೆ ಎಲ್ಲ ಒದ್ದೆ ಇದೆ, ಅದೇನೇ ಇರ್ಬೋದು, ನಿನ್ನ ಇವನು ಹೆಂಗೆ ಎಳಿತಾನೆ? ಇವನು ರಾಮಾನಂದ ನಿಜವಾಗ್ಲು ಎಳ್ದನಮ್ಮ, ಎಳ್ದೆ ಎಳ್ದೆ ಕಣ್ರಪ್ಪ, ಇಲ್ಲಾಂದ್ರೆ ಇವನ್ ಮೇಲ್ ಬರಕ್ಕಾಗ್ತಿರ್ಲಿಲ್ಲ. ಯಾರು ನಂಬಲಿಲ್ಲ. ಎಲ್ರು ಇವ್ರು ಸುಳ್ಳು ಹೇಳ್ತಾರೆ. ಆಗ ಅಲ್ಲಿ ಹಿರಿಯ ಅಜ್ಜ ಒಬ್ಬ ಇದ್ದ. ಅವನು ಸುಮ್ಮನೆ ಇರ, ಸುಮ್ಮನೆ ಸಾಧ್ಯ ಇಲ್ಲ ಅಂತ ಹೆಂಗೆ ಹೇಳ್ತೀರ? ಖಂಡಿತವಾಗಿ ಸಾಧ್ಯ ಇದೆ. ಹೆಂಗೆ ಹೆಂಗೆ ಅಂದ್ರೆ, ನೋಡಪ್ಪ, ಆ ನಿರ್ಜನ ಪ್ರದೇಶದಲ್ಲಿ ರಾಮನಿಗೆ ಇದು ನಿನ್ ಕೈಲಾಗಲ್ಲ ಅಂತ ಹೇಳಕ್ಕೆ ಯಾರು ಇರಲಿಲ್ಲ. ದೇರ್ ವಾಸ್ ನೋ ಒನ್ ಟು ಟೆಲ್ ಹಿಮ್ ಇಟ್ ಇಸ್ ನಾಟ್ ಪಾಸಿಬಲ್, ದೇರ್ ಫಾರ್ ಇಟ್ ವಾಸ್ ಪಾಸಿಬಲ್. ಗೊತ್ತಾಯ್ತಾ ಅರ್ಜುನ ಅಂತ? ಅವನಿಗೆ ನೋಡ್ತಾ ಇದ್ದ. ಹಾಗೇನಪ್ಪ, ಹಲವಾರು ಜನ ಇದು ಸಾಧ್ಯ ಇಲ್ಲ ಅಂದ್ಬಿಟ್ರೆ ನಿನ್ನ ಮನಸ್ಸಿನಲ್ಲಿ ಅದು ಕೂತ್ಕೊಂಡ್ಬಿಡುತ್ತೆ. ಹಲವಾರು ಜನ ಜೀವನ ಅಂದ್ರೆ ಒದ್ದಾಟ ಅಂತ ನಿನಗೆ ಹಾಕಿ ಹಾಕಿ ಸುತ್ತಿ ತುಂಬಿಟ್ರೆ ನೀನು ಅದನ್ನೇ ನಿಜ ಅಂತ ನಂಬ್ಕೋತೀಯ. ಆಗ ನಿನಗೆ ಸಾಧ್ಯನೇ ಇಲ್ಲ. ನಿನಗೆ ನಮ್ಮ ಋಷಿಮುನಿಗಳೇನು ಹೇಳಿದ್ದಾರೆ, ಅದರಲ್ಲಿ ನಂಬಿಕೆ ಇದ್ರೆ, ವಿಶ್ವಾಸ ಇದ್ರೆ, ಆಗ ಇದು ಸಾಧ್ಯ. ಏನು ಹೇಳಿದ್ದಾರೆ? ನೀನೇ ಆನಂದ ಸ್ವರೂಪ. ನಿನಗದ್ರಲ್ಲಿ ಖಾತ್ರಿ ಇದ್ರೆ ಸಾಧ್ಯ. ಹಾಗಾಗಿ ನಾವು ಯಾವುದನ್ನಾದರೂ ಇಟ್ ಇಸ್ ಇಂಪಾಸಿಬಲ್, ಹೇಗೆ ನಾನು ಹೆಂಗೆ ಆನಂದವಾಗಿರಕ್ಕೆ ಸಾಧ್ಯ ಅಂದ್ಕೊಂಡ್ರೆ ಅದು ಹಾಗೇನೆ ಅಷ್ಟೇ. ಜೀವನ ಎಲ್ಲ ಒದ್ದಾಟದಲ್ಲೇ ಹೋಗುತ್ತೆ. ಈ ಸಾಧ್ಯತೆ ಇರೋದ್ರಿಂದಾನೆ ಈ ಸಾಧನಾ ವಿಷಯಗಳು ಬಂದಿರತಕ್ಕಂಥದ್ದು. ಹಾಗಾಗಿ ಅರ್ಜುನ, ಯಾರೋ 4 ಜನ ಏನೋ ಹೇಳ್ತಾರೆ, ಹೇಳಿದವ್ರು ಈ ರೀತಿ ಹೇಳಿದವ್ರ ಸಂಖ್ಯೆ ಜಾಸ್ತಿ ಅಂದ್ಬಿಟ್ಟು ನೀವು ಡೆಮಾಕ್ರಸಿ ಮೇಲೆ ಇದನ್ನೆಲ್ಲ ತೀರ್ಮಾನ ಮಾಡಕ್ಕೆ ಆಗಲ್ಲ. ಮೆಜಾರಿಟಿ ಸೇಸ್ ಯು ಹ್ಯಾವ್ ಟು ಸಫರ್ ಅಂಡ್ ಮಾತ್ರ ದಟ್ ಇಸ್ ನಾಟ್ ದಿ ಟ್ರೂತ್. ದಿ ಅಥೆಂಟಿಕ್ ಟ್ರೂತ್ ಏನಪ್ಪಾ ಅಂತ ಹೇಳಿದ್ರೆ, ಖಂಡಿತವಾಗಿ ಮನಸ್ಸನ್ನು ಅತ್ಯಂತ ಸಮಾಧಾನವಾಗಿ ಇಟ್ಕೊಳ್ಳೋದಕ್ಕೆ, ಆನಂದವಾಗಿಯೇ ಇರುವುದಕ್ಕೆ ಖಚಿತವಾಗಿ ಸಾಧ್ಯ. ಅದೇನಪ್ಪ, ಅದೇ ದೊಡ್ಡ ವಿಭೂತಿ ಜೀವನದಲ್ಲಿ. ವಿಭೂತಿ ಅಂದ್ರೆ ಸುಪ್ರೀಂ ಪವರ್, ಸ್ಪೆಷಲ್ ಪವರ್. ಹಾಗಾಗಿ ಇದನ್ನ ತಿಳ್ಕೊ. ಯಾರೇನೇ ಹೇಳ್ತಾರೆ ಅನ್ಬಿಟ್ಟು ನೀನು ಅದನ್ನೇ ಒಂದು ಸಬು ಬಿಟ್ಕೊಂಡು ಮತ್ತೆ ಸಾಧನೆಯಿಂದ ವಂಚಿತನಾಗಿದೀಯಾ? ಯಾರೋ 4 ಜನ ಹೇಳ್ಬಿಟ್ರು ಸಾಕಲ್ಲ ನಮ್ಗೆ. ಅಯ್ಯೋ ಬೆಳಗ್ಗೆ ಅಷ್ಟು ಬೇಗ ಯಾಗ ಹೇಳ್ತೀಯ? ಸುಮ್ಮನೆ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ, ಏನೋ ಒಂದಕ್ಕೆ ಸೊಂಟ ನೋವು ಅಂತ. ಡಾಕ್ಟರ್ ಏನು ಹೇಳ್ತಾರೆ, ಏನ್ರಿ ಏನಾರು ಮಾಡ್ತೀರಾ ಎಕ್ಸಸೈಸ್ ಅದು ಇದು ಅಂತ. ಇವನು ಏನೋ ಹೇಳ್ತಾನೆ, ಯೋಗ ಕ್ಲಾಸು, ಜಿಮ್. ಅದಕ್ಕೆ ಅವರು ಒಂದು ಏನು ಹೇಳ್ತಾರೆ ಅಂದ್ರೆ, ಸ್ವಲ್ಪ ವಿಶ್ರಾಂತಿ ಕೊಡಿ, ಒಂದು 4 ದಿವಸ ಹೋಗ್ಬೇಡಿ ಅಂತ ಹೇಳ್ತಾರೆ. ಅದನ್ನು ಚಕ್ಕಂತ ಇಂಪ್ಲಿಮೆಂಟ್ ಮಾಡ್ಬಿಡ್ತಾರೆ ಅಷ್ಟೇ. ಆ ಕ್ಷಣನೇ ಡಿಸೈಡ್. ಅವ್ರು 4 ದಿವಸ ಅಂದಿದ್ದು ಇವ್ 4 ವರ್ಷ ಆದ್ರೂ ವಾಪಸ್ ಬರೋದು. ಅದೇ ಡಾಕ್ಟರ್ ಒಂದ್ಸತಿ ಹೇಳ್ತಾರೆ, ಇಲ್ಲ ರೀ ನೀವು ಬೆಳಗ್ಗೆ ವಾಕಿಂಗ್ ಆದ್ರೂ ಮಾಡಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡ. ಅದು ಇಂಪ್ಲಿಮೆಂಟ್ ಮಾಡ ಅಂದ್ರೆ ನಾವು ಅನುಕೂಲ ಸಿದ್ಧಾಂತಿಗಳು. ನಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೋ ಅದನ್ನು ಬಹಳ ಬೇಗ ಹಿಡಿದು ಬಿಡ್ತೀವಿ. ಅದಕ್ಕೆ ನೋಡು ಶಿಷ್ಯನೇ, ಸಾಧನೆಯಿಂದ ವಂಚಿತನಾಗಬೇಡ, ಸಾಧನೆ ಮಾಡು. ಈ ಯೋಗ ಸೂತ್ರಗಳು ಕೇವಲ
ಒಂದು ಜ್ಞಾನದ ಪಾಯಿಂಟ್, ನಾಲೆಡ್ಜ್ ಪಾಯಿಂಟ್ಸ್ ತರ ನೀನು ತಿಳ್ಕೊಂಡ್ರೆ ಪ್ರಯೋಜನ ಆಗಲ್ಲ. ನಿನ್ನ ಜೀವನವೇ ನಿನಗೆ ಪ್ರಯೋಗಶಾಲೆ ಆಗಬೇಕು. ನೀನು ಹೊರೆ ಹಚ್ಚಬೇಕು. ಹೊರೆ ಹಚ್ಚೋದಂದ್ರೆ ಗೊತ್ತೇನ್ರಿ? ಪುಟ್ ಯುವರ್ ಸೆಲ್ಫ್ ಟು ಟೆಸ್ಟ್, ಇಂಗ್ಲಿಷಲ್ಲಿ. ಆಗ ಮಾತ್ರ ಇದು ಸಾಧ್ಯ. ನೋಡಪ್ಪ, ನಾವೇನ್ ಚರ್ಚೆ ಮಾಡ್ತಾ ಇದ್ವಿ? ಸಂಯಮ ಚರ್ಚೆ ಮಾಡ್ತಾ ಇದ್ವಿ. ಸಂಯಮ ಅಂತ ಹೇಳಿದ್ರೇನು? ಧಾರಣ, ಧ್ಯಾನ, ಸಮಾಧಿ. ಇವು ಮೂರನ್ನು ಯಾವುದೋ ಒಂದು ವಸ್ತು ಅಥವಾ ವಿಷಯದ ಮೇಲೆ ಮಾಡಿದ್ರೆ ಅದಕ್ಕೆ ಸಂಯಮ ಅಂತ. ಅಂಡ್ ಸಂಯಮ ಇಸ್ ಎ ವೆರಿ ಪವರ್ಫುಲ್ ಟೂಲ್. ಪವರ್ಫುಲ್ ಟೂಲ್ ಅಂದ್ರೆ ನೀನು ಏನ್ ಬೇಕಾದ್ರೂ ಪಡ್ಕೋಬಹುದು. ಸಂಯಮದಿಂದ ಅಪಾರವಾದ ಶಾಂತತೆ ಬೇಕಾ ಪಡ್ಕೋಬಹುದು, ಅಪಾರವಾದ ಬಲ ಬೇಕಾ ಪಡ್ಕೋಬಹುದು. ನಿನ್ಗೇನ್ ಬೇಕು? ಅದಕ್ಕೋಸ್ಕರ ಸಂಯಮ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದಕ್ಕೆ ಇದನ್ನು ವಿಭೂತಿ ಪಾದದಲ್ಲಿ ಪತಂಜಲಿಗಳು ಇಟ್ಟು. ಯು ಕ್ಯಾನ್ ಮ್ಯಾನಿಫೆಸ್ಟ್ ಎನಿಥಿಂಗ್. ಇವತ್ತು ದಿವಸ ನೀವು ಯೂಟ್ಯೂಬಲ್ಲಿ ಬೇಕಾಷ್ಟು ನೋಡ್ಬೋದು. ಮ್ಯಾನಿಫೆಸ್ಟೇಷನ್ಸ್, ವಿಜುವಲೈಸೇಷನ್. ಆದ್ರೆ ಪತಂಜಲಿಗಳು ಇದಕ್ಕೆ ಬಹಳ ಭದ್ರವಾದಂತಹ ತಳಹದಿಯನ್ನ ಹಾಕ್ಕೊಟ್ಟ. ಆಗ ಪತಂಜಲಿಗಳು ಹೇಳಿದ್ರು, ಏನಾಗುತ್ತೆ ಮೊದಲು ಮನಸ್ಸಿನಲ್ಲಿ? ಯಾಕೆಂತ ಹೇಳಿದ್ರೆ ಇದು ತೀರಾ ಒಂದು ಅಂತರಂಗದ ಸಾಧನೆ, ಸಂಯಮ ಅಂತಕ್ಕಂಥ. ಇದನ್ನು ಮಾಡ್ಬೇಕಾದ್ರೆ ಮನಸ್ಸಿನಲ್ಲಿ ಏನಾಗುತ್ತೆ? ನಾವು ಕೂತಾಗ ಮೊದಲನೇದಾಗಿ ನಾವು ಸುಮ್ಮನೆ ಮನಸ್ಸನ್ನು ಗಮನಿಸಿದ್ರೆ ಮೋಸ್ಟ್ಲಿ ವಿ ಆರ್ ಅನ್ಕಾನ್ಶಿಯಸ್. ಅನ್ಕಾನ್ಶಿಯಸ್ ಅಂದ್ರೆ ಪ್ರಜ್ಞಾಹೀನರು ಅಂತಲ್ಲ, ಪ್ರೆಸೆನ್ಸ್ ಇಲ್ಲದೆ ಇರೋರು. ಏನೋ ನಡ್ಕೊಂಡು ಹೋಗ್ತಾ ಇರುತ್ತೆ ಮನಸ್ಸಿನಲ್ಲಿ, ಏನೇನೋ ಯೋಚನೆಗಳು ಓಡ್ತಾ ಇರುತ್ತೆ. ಸೋ ಮೆನಿ ಥಾಟ್ಸ್. ಅಡೆತಡೆ ಇಲ್ಲದೆ ಒಂದು ಯೋಚನೆ, ಇನ್ನೊಂದು ಯೋಚನೆ ಅಂತ ಹೇಳಿದ್ರೆ, ಒಂದು ಯಾವುದೋ ಯೋಚನೆ ಬಂತು ಅಂತ ಹೇಳಿದ್ರೆ ಒಂಥರ ಪ್ರವಾಹದ ತರ ಹರಿತಾ ಇರುತ್ತೆ ಯೋಚನೆ. ಇಟ್ ಈಸ್ ಅನ್ ಅನಲಾಗ್ ಸಿಗ್ನಲ್. ಹೋಗ್ತಾ ಇರುತ್ತೆ ಯೋಚನೆ. ಹೀಗೆ ಯಾವುದೋ ಒಂದು ಯೋಚನೆ ಬರುತ್ತೆ, ಅಯ್ಯೋ ಇಲ್ಲಿ ಉಪನ್ಯಾಸಕ್ಕೆ ಬಂದೆ, ಮನೆಯಲ್ಲಿ ಒಲೆ ಮೇಲೆ ಹಾಲಿಟ್ಟಿದ್ದೆ, ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನೋ ಇಲ್ಲೋ, ಯೋಚನೆ ಬಂತು. ಆಮೇಲೆ ನಿನ್ನೆ ಓದಿದ್ದೆ ಸಿಲಿಂಡರ್ ಸ್ಫೋಟ, ಏನೇನೋ ಆಯ್ತು. ಸರಿ, ಅಷ್ಟೇ. ಏನೇನೋ ಏನ್ ಮಾಡಿದ್ವಿ ಗೊತ್ತಿಲ್ಲ. ಯೋಚನೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ. ಮತ್ತೆ ಈ ತರದ ಘಟನೆ ಏನಿಲ್ಲ ಅಂದ್ರೂ ಇನ್ನೇನೋ ಜ್ಞಾಪಕ ಬರ್ತಾ ಇರುತ್ತೆ. ಒಂದು 5 ನಿಮಿಷ ಕಣ್ಣು ಮುಚ್ಚಿ ಕೂತವನಿಗೆ ಗೊತ್ತು. ಕೂತ್ಕೊಂಡು ಸುಮ್ಮನೆ ಒಂದು 2 ನಿಮಿಷ ಕಣ್ಣು ಮುಚ್ಕೊಂಡು ಸುಮ್ಮನೆ ರಾಮ ರಾಮ ಅಥವಾ ಏನಾದರೂ ಸರಿ ಹೇಳಿ ಅಷ್ಟೇ ಯಾಂತ್ರಿಕವಾಗಿ ರಾಮರಾಮ ಅನ್ಬೋದೇ ಹೊರತು ಒಳಗಡೆ ಅನೇಕ ಗೊಂದಲಗಳು ನಡೀತಾ ಇರುತ್ತೆ, ಹೇಳ್ತಾ ಇರುತ್ತೆ. ಈ ಯೋಚನೆಗಳು ಹೇಳೋದು ಇಳಿಯೋದು ಇದು ನಡೀತಾನೆ ಇರುತ್ತೆ. ಪತಂಜಲಿಗಳು ಹೇಳ್ತಾರೆ, ನೋಡಪ್ಪ, ಇದಕ್ಕೆ ಮೊದಲನೇದು ನೀನೇನು ಹೇಳ್ಬೇಕು? ಏನೋ ಯೋಚನೆ ಬರುತ್ತೆ, ಮೊದಲೇನು ಮಾಡ್ಬೇಕು? ನೀನು ಅದನ್ನ ತಡಿಬೇಕು. ನಿರೋಧ ಅಂದ್ರೆ ಅದೇ. ನಿರೋಧ ಮೀನ್ಸ್ ರಿಸ್ಟ್ರೈನ್. ಇನ್ಸ್ಟೆಡ್ ಆಫ್ ಜಸ್ಟ್ ದೋಸ್ ಅನ್ಕಾನ್ಶಿಯಸ್ ಸ್ಟ್ರೀಮ್ಸ್, ಯು ರಿಸ್ಟ್ರೈನ್ ದಮ್. ರಿಸ್ಟ್ರೈನ್ ಹೇಗೆ ಮಾಡ್ಬೋದು? ಮೊದಲನೇದಾಗಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಇನ್ನೇನಾದರೂ ಒಂದು ಸಕಾರಾತ್ಮಕವಾದಂತಹ
ಆಲೋಚನೆಗಳನ್ನು ನಿನ್ನ ಮನಸ್ಸಿಗೆ ಕೊಡು. ಅವಾಗೇನಾಗುತ್ತೆ, ಹೆಚ್ಚು ಕಮ್ಮಿ ನಮ್ಮ ಮನಸ್ಸಿಗೆ ಏನು ತೊಂದರೆ ಕೊಡೋದೇನು ಹೇಳಿ? ನಕಾರಾತ್ಮಕವಾದಂಥ ಆಲೋಚನೆಗಳು. ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಅಂದ್ರೆ ಏನು? ಯಾವುದು? ಅವಿದ್ಯೆ, ಇಗ್ನೊರೆನ್ಸ್, ಅಹಂಕಾರ, ಅತಿಯಾದ ರಾಗ, ದ್ವೇಷ, ಭಯ, ಇವುಗಳಿಂದ ಕೂಡಿರುತ್ತೋ ಅದೇ ನಕಾರಾತ್ಮಕವಾದಂಥ ಆಲೋಚನೆಗಳು. ಅದನ್ನು ತೊಡೆದಾಕ್ಬೇಕಾದ್ರೆ ಮೊದಲೇನು ಸಕಾರಾತ್ಮಕವಾದ ಕೊಡ್ತಾ ಇರಬೇಕು. ಅಲ್ಲಿಗೇನಾಗಬೇಕು? ನಕಾರಾತ್ಮಕವಾದದ್ದು ಬೀಳಬೇಕು. ನಕಾರಾತ್ಮಕ ಮತ್ತೆ ಹೇಳುತ್ತೆ, ಮತ್ತೆ ಬೆಳೆಸ್ಬೇಕು. ಅದಕ್ಕೆ ಪತಂಜಲಿಗಳು ಟೆಕ್ನಿಕಲ್ ವರ್ಡ್ ಯೂಸ್ ಮಾಡಿದ್ರು. ಅಭಿಭವ, ಪ್ರಾದುರ್ಭಾವ. ಅಭಿಭವ ಅಂದ್ರೆ ಮೇಲೆ ಕೇಳುತ್ತೆ, ಪ್ರಾದುರ್ಭಾವ ಅಂದ್ರೆ ಬೇಡ. ಇದೆರಡು ನಡೀತಾ ಇರುತ್ತೆ. ಕ್ರಮೇಣ ಏನು ಮಾಡಬೇಕು? ಈ ಯಾವುದೇ ಯೋಚನೆ ಬರಲಿ ಅದನ್ನು ಬಿಟ್ಟು ನಿರೋಧ. ಟ್ರೈ ಟು ಗೋ ಟುವರ್ಡ್ಸ್ ದಟ್ ಸೈಲೆನ್ಸ್. ಮೇ ಬಿ ಬ್ರೀಫ್. ಒಂದು ಯೋಚನೆ ಇನ್ನೊಂದು ಯೋಚನೆ ನಡುವೆ ಇರತಕ್ಕಂಥ ಆ ಒಂದು ಸಂಧಿ, ಗ್ಯಾಪ್, ಅಲ್ಲಿ ಗಮನ ಕೊಡಿ. ಅಲ್ಲಿ ನಿರೋಧ ಸ್ವಲ್ಪ ಅನುಭವಿಸಪ್ಪ, ಇದು ಬೇಕು ಅಂತ ಹೇಳಿದ್ರು. ವ್ಯುತ್ಥಾನ ನಿರೋಧ ಸಂಸ್ಕಾರಯೋ ಅವಿಭವ ಪ್ರಾದುರ್ಭಾವವು ನಿರೋಧ ಕ್ಷಣ ಚಿತ್ತ ಅನ್ವಯ ನಿರೋಧ ಪರಿಣಾಮ ಅಂತ ಹೇಳಿದ್ರೆ, ಇದು ಈ ಮೇಲಾಟ ಕೆಳಗಾಟ ನಡೀತಾ ಇರುತ್ತೆ. ನೀನೇನು ಮಾಡಬೇಕು? ಇದು ನಡೀಲಿ, ಇದು ಹಂತ, ಇದು ಅನಿವಾರ್ಯ. ಏಕಾಏಕಿ ನೀನು ಗೌತಮ್ ಬುದ್ಧನ ತರ ಕೂತು ಬಿಡಕ್ಕಾಗಲ್ಲ. ಮನಸ್ಸಿನಲ್ಲಿ ತೊಳಲಾಟ ಇರುತ್ತೆ. ನೀನೇನ್ ಮಾಡು? ಈ ನಿರೋಧ, ಈ ಅನ್ಯ ಆಲೋಚನೆಗಳು ವ್ಯುತ್ಥಾನ ಹೇಳ್ತಾ ಇರುತ್ತೆ, ಅದನ್ನ ತಡೆದು ಅದನ್ನ ಬೀಳ್ಸಿ ನಿರೋಧ ಮೇಲಕ್ಕೆ ಬರಬೇಕು. ಅಂದ್ರೆ ಆ ಒಂದು ಡೀಪ್ ಸೈಲೆನ್ಸ್ ಅದು ಬರಬೇಕು. ಆ ಬರ್ತಲ್ಲ, ಆ ಕ್ಷಣ, ನಿರೋಧ ಕ್ಷಣ ಬರುತ್ತೆ. ಅದರಲ್ಲಿ ಚಿತ್ತದ ಅನ್ವಯ, ನಿನ್ನ ಮನಸ್ಸು ತಾದಾತ್ಮ್ಯಗೊಳ್ಳಬೇಕು. ಅದರ್ಥ ಏನು? ಯು ಮಸ್ಟ್ ಎಕ್ಸ್ಪೀರಿಯನ್ಸ್ ದಟ್ ಸ್ಟಿಲ್ನೆಸ್. ಅದನ್ನ ನೀನು ಅಭ್ಯಾಸದಿಂದ ಮಾಡಬೇಕು. ಸಂಸ್ಕಾರಯೋಹೋ ಅನ್ನೋ ಪದ ಅದಕ್ಕೆ ಬಳಸಿದ್ರು. ಸಂಸ್ಕಾರ ಅಂತ ಹೇಳಿದ್ರೆ ಹ್ಯಾಬಿಟ್. ಯಾವುದು ಮಾಡಿದ್ದನ್ನೇ ಮಾಡಿದ್ದನ್ನೇ ಮಾಡಿ 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 ನೀನೇನು ಮಾಡಬೇಕು? ಏನೋ ಬಂತು ಯೋಚನೆ, ಮತ್ತೆ ನಿರೋಧ, ಮತ್ತೆ ಯೋಚನೆ ನಿರೋಧ, ಮತ್ತೆ ಯೋಚನೆ ನಿರೋಧ, ಮತ್ತೆ ಆ ನಿರೋಧದಲ್ಲಿ ಮನಸ್ಸನ್ನು ತನ್ಮಯಗೊಳಿಸು. ಕ್ರಮೇಣ ಗೊಳಿಸಿದಾಗ ಅದಕ್ಕೆ ನಿರೋಧ ಪರಿಣಾಮ. ಅಂದ್ರೆ ಪರಿಣಾಮ ಅಂದ್ರೆ ಬದಲಾವಣೆ, ಟ್ರಾನ್ಸ್ಫರ್ಮೇಷನ್. ನೌ ಯುವರ್ ಮೈಂಡ್ ಈಸ್ ಗೆಟಿಂಗ್ ಟ್ರಾನ್ಸ್ಫರ್ಡ್ ಫ್ರಮ್ ಅನ್ಕಾನ್ಶಿಯಸ್ ಥಿಂಕಿಂಗ್ ಟು ಅವೇರ್ನೆಸ್ ಅಬೌಟ್ ಡೀಪರ್ ಸೈಲೆನ್ಸ್. ಅವೇರ್ನೆಸ್ ಬರುತ್ತೆ. ದಟ್ ಈಸ್ ನಿರೋಧ ಪರಿಣಾಮ. ಏನ್ ಮಾಡ್ಬೇಕು ಇದಕ್ಕೆ? ಆ ಸಂಸ್ಕಾರ ಬೆಳೆಸ್ಕೋಬೇಕು. ಸಂಸ್ಕಾರ ಹೆಂಗ್ ಬೆಳೆಯುತ್ತೆ? ಅಭ್ಯಾಸದಿಂದಲೇ, ಬೇರೆ ಏನ್ ಮಾರ್ಗವೇ ಇಲ್ಲ. ಇದು ನಮಗೆ ಕಷ್ಟ ಅನ್ಸುತ್ತಾ? ನಾವು ಕೂತ್ಕೊಂಡು ಮಾಡಿದ್ರೆ ಗೊತ್ತಾಗುತ್ತೆ. ಏನೋ ಯೋಚನೆ ಬರುತ್ತೆ, ಮಕ್ಕಳದು, ಕಚೇರಿದು, ಸುಮ್ಮನೆ. ಸ್ಟೆಪ್ ನಂಬರ್ 1, bring some positive thoughts which can charge you spiritually, so that negative is washed away. Second one, don't respond to any of these things, so that
ಯು ಕ್ಯಾನ್ ಕ್ಯಾಚ್ ಅಪ್ ವಿತ್ ಸೈಲೆನ್ಸ್. ಯಾವುದೇ ಯೋಚನೆ ಆಗಲಿ ಬರ್ತಾ ಇದೆ, ನೀವು ಅದಕ್ಕೆ ಪ್ರತಿಕ್ರಿಯೆಯನ್ನೇ ಕೊಡ್ತಾ ಇಲ್ಲ ಅಂದ್ರೆ ಏನಾಗುತ್ತೆ? ನಿಂತು ಹೋಗುತ್ತೆ, ನಿಂತು ಹೋಗುತ್ತೆ ಅಲ್ವೇ? ಮನೆಗೆ ಯಾರೋ ಬರ್ತಾ ಇರ್ತಾರೆ, ಇವ್ರನ್ನ ಮಾತಾಡ್ಸೋದೇ ಇಲ್ಲ ಅಂತೇಳಿ. 2 ದಿವಸ ಬರ್ತಾರೆ, 4 ದಿವಸ ಬರ್ಬೋದು, 5 ದಿವಸ ಬರ್ಬೋದು, ಆಮೇಲೆ ಹಾಗೇ ಯೋಚನೆಗಳು. ನಾವೇನ್ ಮಾಡ್ತೀವಿ? ಅದಕ್ಕೆ ನಾವು ಮತ್ತಷ್ಟು ವ್ಯುತ್ಥಾನಗೊಳ್ತಾ ಇರೋದಕ್ಕೆ ಇನ್ನಷ್ಟು ತುಪ್ಪ ಸುರಿತೀವಿ, ಅದು ಮತ್ತಷ್ಟು ಹೇಳುತ್ತೆ. ಅದಕ್ಕೆ ಪತಂಜಲಿ ಹೇಳ್ತಾರೆ ನೋಡಪ್ಪ, ಈ ನಿರೋಧ ಪರಿಣಾಮ ಅಂತ ಹೇಳಿದ್ರೆ, ಆ ನಿರೋಧ ಕ್ಷಣ ಅದು ಅತ್ಯಲ್ಪ ಕಾಲ ಇರ್ಬೋದು, ಆ ಸೈಲೆನ್ಸ್, ಆ ನಿರೋಧ ಕ್ಷಣದಲ್ಲಿ ನಿನ್ನ ಮನಸ್ಸು ತಾದಾತ್ಮಗೊಳ್ಳಬೇಕು. ಗೊಂಡಾಗ ಅದು ನಿನಗೆ ಗೊತ್ತಾಯ್ತು. ಅದು ಸ್ಟೆಪ್ ನಂಬರ್ 1. ಇದು ಮಾಡಬೇಕು. ಇದೇ ಸಾಕಷ್ಟು ಸಮಯ ತಗೊಳುತ್ತೆ. ಇದಾದಾಗ ನೋಡಪ್ಪ, ಮುಂದಿನ ಸೂತ್ರ ನೋಡಿ, ಪತಂಜಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮುಂದಿನ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ, ತಸ್ಯ ಪ್ರಶಾಂತವಾಹಿತ ಸಂಸ್ಕಾರಾತ್. ತಸ್ಯ ಅಂತ ಹೇಳಿದ್ರೆ ಆ ನಿರೋಧ ಪರಿಣಾಮ. ನಿರೋಧ ಪರಿಣಾಮದಿಂದ ಏನಾಗುತ್ತೆ? ಮನಸ್ಸು ಉದ್ವಿಗ್ನಗೊಳ್ಳುತ್ತೋ ಪ್ರಶಾಂತಗೊಳ್ಳುತ್ತೋ? ಪ್ರಶಾಂತಗೊಳ್ಳುತ್ತೆ. ಹಾಗಾಗಿ ತಸ್ಯ ಪ್ರಶಾಂತ, ಶಾಂತವಾದಂತಹ, ಸಮಾಧಾನಗೊಂಡ, ವಾಹಿತ, ಅದೇ ನಿರಂತರವಾಗಿ ಹರಿಬೇಕದು. ಯಾಕೆಂದ್ರೆ ಆಲೋಚನೆ ಅಂದ್ರೆ ಹರಿಯೋದೆ. ಆಲೋಚನೆ ಸುಮ್ಮನೆ ಈಗ ಬಂದು ಹಂಗೆ ಇದ್ದು ಬಿಡೋದಲ್ಲ. ಇನ್ ಟೈಮ್ ಇಟ್ ಇಸ್ ಆಲ್ವೇಸ್ ಫ್ಲೋಯಿಂಗ್. ಥಾಟ್ ಮೀನ್ಸ್ ವೇವ್, ಇಟ್ಸ್ ಫ್ಲೋಯಿಂಗ್. ಹಾಗೆ ಇದು ಪ್ರಶಾಂತವಾಹಿತ ಅಂದ್ರೆ ಈ ಶಾಂತವಾಗಿರ್ತಕ್ಕಂತಹ ಮನಸ್ಥಿತಿ ಅದು ಪ್ರವಾಹ ಆಗ್ಬೇಕು ಅಂದ್ರೆ ಅದು ನಿರಂತರವಾಗಬೇಕು. ಈ ಒಂದು ಕ್ಷಣ ನಿರೋಧವನ್ನು ಅನುಭವಿಸಿದೆ ಅಲ್ವಾ, ಆ ಕ್ಷಣವನ್ನೇ ನಿಧಾನ 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 ಜಾಸ್ತಿ ಮಾಡ್ತಾವ. ಅದು ಪ್ರವಾಹ ಆಗ್ಬೇಕು. ಆ ಪ್ರವಾಹವನ್ನು ಇನ್ನಷ್ಟು ಜಾಸ್ತಿ ಮಾಡೋಣ ಅಂದ್ರೆ ಆ ಶಾಂತತೆ ಇನ್ನು ಹೆಚ್ಚು ಕಾಲ ನಿನ್ನಲ್ಲಿ ಅಂದ್ರೆ ನಿನ್ನ ಚಿತ್ತದಲ್ಲಿ ಸ್ಥಾಪಿತಗೊಳ್ಳಬೇಕು. ಯಾತ್ರಿಂದ? ಸಂಸ್ಕಾರ, ಅಭ್ಯಾಸದಿಂದ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಅಭ್ಯಾಸಕ್ಕೆ ಮಹತ್ವ. ನಾವೆಷ್ಟೇ ತೀರಿ ತಿಳ್ಕೊಂಡಿದ್ರು ಇದು ಅಭ್ಯಾಸಕ್ಕೆ ತರಲಿಲ್ಲ ಅಂದ್ರೆ ಇಟ್ ಈಸ್ ಇಂಪಾಸಿಬಲ್. ಯು ಕ್ಯಾನ್ ಬೈ ಹಾರ್ಟ್ ಆರ್ 196 ಸೂತ್ರಾಸ್ ಆಫ್ ಪತಂಜಲಿ ಯೋಗ ಸೂತ್ರ, ಆಲ್ 700 ಶ್ಲೋಕಾಸ್ ಆಫ್ ಭಗವದ್ಗೀತಾ ಪಟಪಟನೆ ಹೇಳ್ಬೋದು. ಆದರೆ ಮನಸ್ಸು ಶಾಂತವಾಗಬೇಕಾದರೆ ಅಭ್ಯಾಸವೇ ಮಾರ್ಗ. ಆ ಸಂಸ್ಕಾರವನ್ನ ನಾವು ಬೆಳೆಸಿಕೊಳ್ಳಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಮನೋವೃತ್ತಿಗಳ ನಿಯಂತ್ರಣ ಅದೇ ನಿರೋಧ. ಇದರ ಅಭ್ಯಾಸದಿಂದ ಮನಸ್ಸಿನಲ್ಲಿ ಆ ಒಂದು ಶಾಂತವಾದ ಪ್ರವಾಹ ಉಂಟಾಗತ್ತೆ. ಅದು ಇದರ ಅರ್ಥ. ಯಾವುದರ ಅರ್ಥ? ತಸ್ಯ ಪ್ರಶಾಂತವಾಹಿತ ಸಂಸ್ಕಾರಾತ್. ಆಗ ದಿ ಟರ್ಬುಲೆಂಟ್ ಮೈಂಡ್ ಟೆಂಡ್ಸ್ ಟು ಬಿಕಮ್ ಟ್ರ್ಯಾಂಕ್ವಿಲ್. ಈ ಯಾವಾಗಲೂ ಒದ್ದಾಡೋದು ಅಂತಿರಲ್ಲ, ಇದಕ್ಕೆ ಅಭ್ಯಾಸ ಮಾಡಬೇಕು. ಮನಸ್ಸು ಚಂಚಲ, ಅಸ್ಥಿರವಾಗಿರುತ್ತೆ. ಮತ್ತೆ ಈ ಎಲ್ಲ ರಾಗ, ದ್ವೇಷಗಳು, ಭಯ, ಅಹಂಕಾರ, ಮಮಕಾರಗಳು, ಇವುಗಳಿಂದ ಮನಸ್ಸಿನಲ್ಲಿ ಅಶಾಂತತೆ ಉಂಟಾಗುತ್ತೆ. ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು,
Life is all about how you perceive, not what is happening. ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋದಕ್ಕಿಂತ ನೀನು ಅದನ್ನ ಹೇಗೆ ಗ್ರಹಿಸುತ್ತಿದ್ದೀಯೇ ಅನ್ನೋದೇ ಮುಖ್ಯ. ಅದಕ್ಕೆ ಒಂದೇ ಘಟನೆಗೆ ಇಬ್ಬರ ಪ್ರತಿಕ್ರಿಯೆ ಬೇರೆ ತರ ಇರುತ್ತೆ. ಒಂದೇ ಘಟನೆ ಬೇರೆ ಬೇರೆ ಪ್ರತಿಕ್ರಿಯೆ. ಯಾವುದೋ ಒಂದು ಪರೀಕ್ಷೆ ಇದೆ ಅಂತೇಳಿ ಒಬ್ಬ ವಿದ್ಯಾರ್ಥಿಗೆ ಊಟ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಭಯ, ಹಾರ್ಟ್ ರೇಟ್ ಗೋಸ್ ಅಪ್ ಎಲ್ಲ. ಇನ್ನೊಬ್ಬ ಆರಾಮ. ಹಾಗೆ ಜೀವನದಲ್ಲೂ ಅಷ್ಟೆ. ಹೇಗೆ ಸಾಧ್ಯ ಆಯಿತು? ಅದೇ ಎಕ್ಸಾಮು, ಅದೇ ತರಗತಿ. ಏನು ಒಬ್ಬ ಏನು ಗ್ರಹಿಸ್ತಾನೆ, ಅವನ ಗ್ರಹಿಕೆ ಹೇಗಿತ್ತು ಅದೇ ಮುಖ್ಯ. ಇನ್ನೊಬ್ಬ ಶಾಂತವಾಗಿ ಗ್ರಹಿಸ್ತಾನೆ, ಆಯ್ತು ಮಾಡಬೇಕು ಮಾಡ. ಏನು ಆತಂಕಕ್ಕೆ ಒಳಗಾಗಿ ಮಾತ್ರಕ್ಕೆ ನಮಗೆ ಬೇರೆ ಕ್ವಶನ್ ಪೇಪರ್ ಸಿಗುತ್ತೆ? ಸದ್ಯಕ್ಕಿನ್ನ ಆ ಥರ ವ್ಯವಸ್ಥೆ ಬಂದಿಲ್ಲ. ನಮ್ಮ ಅದೃಷ್ಟ. ಮುಂದೆ ಬರ್ಬೋದಲ್ಲ. ಯಾರಿಗೆ ಟೆನ್ಷನ್ ಇದೆಯೋ ಅವ್ರು ನೋಡಪ್ಪ ಈ ಕ್ವಶನ್ ಪೇಪರ್ದು ಪರವಾಗಿಲ್ಲ ಅನ್ನೋರಿಗೆ ಈ ಕ್ವಶನ್ ಪೇಪರ್ ತಿನ್ನ ಬಂದಿಲ್ಲ. ಇನ್ನೊಬ್ಬ ಆಯ್ತು ಏನು ಸಿದ್ಧತೆ ಮಾಡಬೇಕು ಮಾಡಿದ್ದೀನಿ, ಮತ್ತೇನಾಗುತ್ತೋ ಆಗಲಿ ಅಷ್ಟೇ. ಹಾಗಾಗಿ ಪ್ರಪಂಚ ಹೊರಗಡೆ ಇಲ್ಲ, ಒಳಗಡೆ ಇದೆ ಅಂತ ಹೇಳ್ತಾರೆ. ಪ್ರಪಂಚ ಒಳಗಡೆ ನಮ್ಮ ಮನಸ್ಸಿನಲ್ಲಿ ನಾವು ಹೇಗೆ ಗ್ರಹಿಸ್ತೀವಿ ಅದೇ ಮುಖ್ಯ. ಹಾಗಾಗಿ ಏನಾಗ್ತಾ ಇದೆ, ಒಂದು ವ್ಯುತ್ಥಾನ ಸಂಸ್ಕಾರ ಅದೇನ್ ಮಾಡುತ್ತೆ, ಈ ವಿಷಯಾಸಕ್ತಿ, ಚಂಚಲತೆ ಓಡ್ತಾ ಇರುತ್ತೆ. ಅದನ್ನೇ ಪತಂಜಲಿಗಳು ವ್ಯುತ್ಥಾನ ಅಂತ ಹೇಳ್ತಾ ಇರುತ್ತೆ. ಅದು ಪತಂಜಲಿ ಹೇಳಿದ್ರು, ನಿರೋಧ ಸಂಸ್ಕಾರ ತಗೊಂಬ, ಅಭ್ಯಾಸ ಮಾಡಿ. ಈ ನಿರೋಧ ಸಂಸ್ಕಾರವನ್ನು ಬೆಳೆಸ್ಕೊ. ಅದೇನಾಗುತ್ತೆ, ಗೋ ಇನ್ವರ್ಡ್. ಸುಮ್ಮನೆ ಆಚೆ ಏನೋ ನಡೀತಾ ಇದೆ, ಓ ನನಗೆ ಹಂಗಾಯ್ತು ಅಲ್ಲ. ಹೌ ಆರ್ ಯು ಪರ್ಸೀವಿಂಗ್, ಅದೇ ಮುಖ್ಯ. ಅದಕ್ಕೆ ಈ ಅಭ್ಯಾಸಗಳು ಮಾಡು. ಮನಸ್ಸನ್ನ ನಿರೋಧ ಸಂಸ್ಕಾರ ಅಂತ ಹೇಳಿದ್ರೆ ಶಾಂತಿ, ಸ್ಥಿರತೆ, ಆ ಕಡೆಗೆ ನಮ್ಮನ್ನ ತೆಗೆದುಕೊಂಡು ಹೋಗುತ್ತೆ. ಅದಕ್ಕೆ ಆ ಒಂದು ಸಂಸ್ಕಾರವನ್ನ ಬೆಳೆಸಿಕೋ ಅಂತ ಹೇಳಿ. ಹಾಗಾಗಿ ಪ್ರಶಾಂತವಾಯಿತ ಸಂಸ್ಕಾರ, ಇದು ನಮ್ಮೆಲ್ಲ ಅಭ್ಯಾಸಗಳಲ್ಲೂ ಇದನ್ನು ನಾವು ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಅಳವಡಿಸ್ಕೋಬೇಕು. ಅಳವಡಿಸ್ಕೊಳ್ಳದೆ ಇದ್ರೆ ಇದು ಪ್ರಯೋಜನ. ಅಳವಡಿಸ್ಕೋಬೇಕಾದ್ರೆ ಅಭ್ಯಾಸ, ವೈರಾಗ್ಯ ಬಹಳ ಮುಖ್ಯ. ಆದ್ರೆ ನಾವೇನ್ ಮಾಡ್ತೀವಿ, ಅಭ್ಯಾಸ ವೈರಾಗ್ಯವನ್ನ ಏನೋ ಒಂದು ಶಿಕ್ಷೆ ಅಂತ ಪರಿಗಣಿಸ್ಬಿಡ್ತೀವಿ. ಬೆಳಗ್ಗೆ 3:30 ಹೇಳಿ ಅಂದ್ರೆ ಇವು ಶಿಕ್ಷೆ. ಇಲ್ಲಪ್ಪ ರಾತ್ರಿ 10 ಗಂಟೆಯಲ್ಲಿ ಏನೋ ಟಿವಿ ನೋಡಬೇಡಿ, ಅಯ್ಯೋ ಏನು ಎಂಜಾಯ್ ಮಾಡಬಾರ್ದ? ಅದಕ್ಕೆ ಸರಿಯಾಗಿ ಯಾರ್ದೋ ಸ್ಟೇಟ್ಮೆಂಟ್ ಬರುತ್ತೆ, ಒನ್ ಲೈಫ್ ಎಂಜಾಯ್ ಅಂತ. ಚಾರ್ವಾಕ ಸಿದ್ಧಾಂತ ಇವತ್ತು ಇದೆ ಬೇರೆ ಬೇರೆ ರೀತಿ. ಹಾಗೇನಾಗುತ್ತೆ, ಯಾರು ಈಗ ಇವರು ಏನೋ ಯಾವುದೋ ಇದು ನಡೀತಾ ಇರುತ್ತೆ, IPL ಮ್ಯಾಚ್ ಅಂತ ಇಟ್ಕೊಳ್ಳಿ. ಅದು ಹೋಗ್ಲಿ, ಅವ್ರು ಯಾವುದೋ ಹಾಲಿಡೇನಲ್ಲಿ ಸೂರ್ಯನ ಬೆಳಕಿರೋವಾಗ ಆಡ್ಕೊಂಡು ಹೋದ್ರೆ ಓಕೆ. ರಾತ್ರಿ ಯಾವಾಗಲೂ ಅದಕ್ಕೆ ಸೂಪರ್ ಲೈಟ್ಗಳೆಲ್ಲ ಹಾಕೊಂಡು ಆಡ್ತಾರೆ. ಅದನ್ನ ಯಾವನೋ ಇರ್ತಾನೆ, ಅವನು ಅದೆಲ್ಲ ನೋಡಲ್ಲ. ಮಾನ ದಿವಸ ಎಲ್ಲ ಸ್ನೇಹಿತರ ಕೂಟದಲ್ಲಿ ನೋಡಿದ್ಯಾ ಅಂತಾನೆ. ಇಲ್ಲಪ್ಪ ನಾನು ನೋಡ್ಲಿಲ್ಲ, ಗೊತ್ತಿಲ್ಲ, ನಾನು ಮಲಗ್ಬಿಟ್ಟೆ. ಇನ್ನೊಬ್ಬ ಹೇಳ್ತಾನೆ,
ಯಾತಕ್ಕಿದ್ದಾನೆ ಕೇಳಿ. ಇದನ್ನ ನೋಡಲ್ಲ, ಎಂಜಾಯ್ ಮಾಡಲ್ಲ, ಅದು ಏನಕ್ಕೆ? ಏನಕ್ಕೆ ಅಂದ್ರೆ ವಿ ಟೇಕ್ ದೀಸ್ ಡಿಸಿಪ್ಲಿನ್ಸ್ ಆಸ್ ಸಫರಿಂಗ್. ಕೇಳಿದ್ರೆಲ್ಲ ಹೇಳ್ತೀವಿ ಏನ್ರಿ ಯೋಗ, ಯೋಗ ಚಿತ್ತವೃತ್ತಿ ನಿರೋಧ ಹೇಳ್ತೀವಿ. ಇನ್ಯಾರು ಅಯ್ಯೋ ತುಂಬಾ ಟೆನ್ಷನ್ ಆಗ್ತಿದೆ, ಟೆನ್ಷನ್ ಆದಕ್ಕೆ ಆರಾಮಾಗಿರು, ಬಿ ಇನ್ ದಿ ಪ್ರೆಸೆಂಟ್ ಹೇಳ್ತೀವಿ. ಆದರೆ ಅಭ್ಯಾಸಕ್ಕೆ ಹೇಳಿಸ್ಕೋಬೇಕು. ಒಬ್ಬ ಇದ್ನಂದು ಅವನೇನಪ್ಪ ಅಂತ ಹೇಳಿದ್ರೆ, ಡಿಫರೆಂಟ್ ಮಾಸ್ಟರ್ಸ್ ಹತ್ರ ಹೋಗಿ ಅವನಿದೆ ಕೇಳೋ ಏನ್ ಮಾಡಬೇಕು. ಒಬ್ಬರ ಹತ್ರ ಹೋದ, ಅವ್ರು ಹೇಳಿದ್ರು ನೀನು ಮೊದಲು, ಯಾಕೆಂತ ಹೇಳಿದ್ರೆ ಒಬ್ರು ಸ್ವಾಮಿ ನಮ್ಮ ಚಿನ್ಮಯಾನಂದರ ಶಿಷ್ಯರು ಒಬ್ರು ಹೇಳಿದ್ರು, ಅವರು ಹೈದರಾಬಾದಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಇವ್ರು ಹೋಗಿ ನಾನು ನಿಮ್ಮ ಹತ್ರ ಶಿಷ್ಯನಾಗಬೇಕು ಅಂದರು. ಅವರು ಹೌದಾ, ನೀನೊಂದು ಕೆಲಸ ಮಾಡು, ಬೆಳಗ್ಗೆ 4 ಗಂಟೆಗೆ ಬಂದ್ಬಿಡೋದು. ಇವ್ರ ಮನೆಯೆಲ್ಲ 10 ಕಿಲೋಮೀಟರ್ ದೂರ, ಪಾಪ ಸೈಕಲ್ ಇತ್ತು ಅಂತ. ಮಾನ್ಯ ಬೆಳಗ್ಗೆ ಕರೆಕ್ಟ್ 4 AM ಬಂದ್ರದು. ಇವ್ರು ಹೊರಗಡೆ ಬಂದ್ರದು. ಓ ಬಂದ್ಬಿಟ್ಟಿದ್ಯಾ, ಒಂದು ಕೆಲಸ ಮಾಡಿ ನಾಳೆ ಬಾ ಅಷ್ಟೇ. ಇವರು ಇದೇನಪ್ಪ ಬೈಕೊಂಡು ಹಂಗೆ ಒಂದು 10-15 ಸತಿ ಓಡಾಡ್ಸಿ, ನಾಳೆ ಬಾ ನಾಡಿದ್ ಬಾ. ಬಟ್ ಆ ವ್ಯಕ್ತಿ ಬಿಡದೆ ಅವ್ರ ಹತ್ರ ಶಿಷ್ಯತ್ವವನ್ನು ಸಂಪಾದಿಸ್ಕೊಂಡ್ರು. ಅದೇ ಬೇರೆಯವ್ರಿಗೆ ಇದು ಹೆಂಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಇದೇನು ಶಿಕ್ಷೆ ಅಂತ. ಸರಿ, ಇವನು ಈ ವಿದ್ಯಾರ್ಥಿ ಯಾವುದೋ ಗುರು ಹತ್ರ ಹೋದ, ಒಬ್ಬ ಗುರು ಹೇಳಿದೆ, ಮೊದಲು ನೀನು ಬೆಳಗ್ಗೆ 3:15 ಹೇಳೆಯ, ಮಿಕ್ಕಿದ್ದು ಹೇಳ್ತೀನಿ. ಯಾವ್ದ 3:15 ಅಲಾರಾಮ್ ಇಟ್ಕೊಂಡು ಬೈಕೊಂಡು ಥೂ ಇದೇನೋ ಇದು ಅಂತ ಹೇಳೋದು. ಎದ್ದೇನ್ ಮಾಡ್ಬೇಕು? ಅವನೇನ್ ಮಾಡೋದಕ್ಕೆ ಇನ್ನೊಂದು ಗುರು ಹತ್ರ ಹೋದ. ಇದು ಕೆಲವ್ರಿಗೆ ಇದೊಂದು ಇರುತ್ತೆ, ನೋಡ ಇನ್ನೊಬ್ಬ ಗುರು ಇನ್ನೇನಾದ್ರು ಶಾರ್ಟ್ ಕಟ್ ಹೇಳ್ಕೊಡ್ತಾನೆ. ಹೌದ, ಅವನು ಹೇಳಿದ 3:15 ಹೆಂಗೋ ಕಷ್ಟಪಟ್ಟು ಹೇಳೋದು ಅಭ್ಯಾಸ ಮಾಡಿದ್ದೀನಿ, ಏನ್ ಮಾಡ್ಬೇಕು? ಅವ್ರೇನೋ ಹೇಳಿದ್ರು, ನಾನಪ್ಪ ಒಂದಷ್ಟು ಸೂರ್ಯ ನಮಸ್ಕಾರ ಮಾಡು ಕಲ್ತ್ಕೊಂಡ ಬಂದ. ದಿನ ಮಾಡಿದ, ಅಯ್ಯೋ ಏನ್ ದಿನ ಏನ್ ಮಾಡಿದ್ದೆ ಮಾಡೋದು. ಆದ್ರೂ ಆಯ್ತು ಏನೋ ಒಂದು. ಆಮೇಲೆ ಎಲ್ರ ಹತ್ರ ಇದು ಹೇಳ್ಕೊಳ್ಳೋದು, ಏನಾನ ಹೇಳ್ಬಿಡ್ತಾರೆ, 3:15 ಎದ್ದು ಬಿಡ್ತೀನಿ, ಅಯ್ಯೋ ಅದೇನೋ ಸೂರ್ಯ ನಮಸ್ಕಾರ ಮಾಡಬೇಕು, ಬಗ್ಗಿ ಸಾಕಾಗ್ಬಿಟ್ಟಿದೆ, ಇದೇನು ದಿನ ಮಾಡ್ತಾ ಇದ್ದೀನಿ ಅಂತ. ಹಾಗೆ 1 ದಿವಸ ಆಯ್ತು. ಇನ್ನೊಬ್ಬ ಗುರುಗಳ ಹತ್ರ ಹೋದ್ರು. ಆ ಗುರುಗಳ ಹತ್ರ ಹೋದ, ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ. ಅವ್ರು ಹೇಳಿದ್ರು, ನೀನ್ ಏನೇ ಮಾಡೋ, ಏನ್ ತಿಂತೀಯ? ಇವನು ಹೇಳ್ದ, ಮಾಮೂಲಾಗೆಲ್ಲ ತಿಂತೀನಿ. ಅವ್ರು ಹೇಳಿದ್ರು, ಏನು ಸ್ವೀಟ್ ತಿಂತೀಯ? ನಾವು ದಿನ ತಿಂತೀನಿ, ಡೆಸರ್ಟ್ ತಿಂತೀನಿ. ಇವರು ಅದೆಲ್ಲ ಬಿಟ್ಬಿಡು, ಡೆಸರ್ಟ್ ತಿನ್ಬೇಡ, ಐಸ್ ಕ್ರೀಮ್ ತಿನ್ಬೇಡ, ಇದೆಲ್ಲ ಹೇಳೋದು. ಇವನ್ಗೆ ಪಾಪ ತುಂಬಾ ಇಷ್ಟ. ಏನೋ ಅಂದ್ಬಿಟ್ಟು ಆಯ್ತು ಬಿಟ್ಟ. ಬಹಳ ಬೇಜಾರು ಅವನ್ಗೆ. ಯಾಕೆ ಈ ಬೆಂಗಳೂರಲ್ಲಿ ಎಲ್ಲೆಲ್ಲಿ ನೋಡಿದ್ರು ಯಾವ್ಯಾವ ಶಾಪ್ಗಳು ಕಾಣ್ತಾ ಇರುತ್ತೆ. ಏನ್ ಕಣ್ಣನ್ನ ಮೂಗನ್ನ ಎಲ್ಲ ಸೆಳೆದು ಬಿಡುತ್ತೆ. ಅದನ್ನೆಲ್ಲ ತೊಡ್ಕೊಂಡು ಮತ್ತೆ ಸ್ನೇಹಿತರ ಜೊತೆ ಹೋದಾಗ ಅವರೆಲ್ಲ ತಿನ್ನೋ ಅನ್ನೋರು ನಿಂತಿರ್ಲಿಲ್ಲ. ಕೆಲವರೆಲ್ಲ ಏನಕ್ಕೆ ಬದುಕಿದೆಯೋ ಅನ್ನೋರು, ಐಸ್ ಕ್ರೀಮು ತಿನ್ನಲ್ಲ ಏನಕ್ಕೆ ಬದುಕಿದೀಯ ನೋಡಿ. ಇದೊಂದು ವಿಚಿತ್ರ. ಈಗೆಲ್ಲ ಪ್ರಶ್ನೆಗಳು ಬರುತ್ತೆ, ಯು ಡೋಂಟ್ ನೋ ಹೌ ಟು ಎಂಜಾಯ್ ಲೈಫ್. ಸರಿ, ಇವರು ಅಯ್ಯೋ ಏನ್ ಮಾಡ್ತೀಯೋ ದರಿದ್ರ, ಆ ಗುರುಗಳು ಯಾರೋ ಹೇಳ್ಬಿಟ್ರು, ಏನೋ 1 ದಿವಸ ಮಾಡ್ತಿದ್ದೀನಿ. ಆಮೇಲೆ ಹೀಗೆ ಒಬ್ಬೊಬ್ಬ ಗುರುಗಳ ಹತ್ರ ಹೋದ, ಇನ್ನೊಬ್ಬ ಗುರುಗಳ ಹತ್ರ ಹೋದ. ಅವರು ನೀನು ಹಂಗ್ ಮಾಡಿದ್ರಾಗಲ್ಲ, ಒಂದೊಂದು ಸ್ವಲ್ಪ ಉಪವಾಸನೂ ಮಾಡೋರು, ಏಕಾಚಿನಾರು ಮಾಡೋರು. ಇವನು ಒದ್ದಾಟ. ಏಕಾದಶಿ ದಿವಸ ಬಂದ್ಬಿಟ್ರೆ ಯಾಕಾರು ಏಕಾದಶಿ ಬಂತು ಅದಾಗ್ಬಿಡುತ್ತೆ. ವೆನ್ ಯು ಡೋಂಟ್ ಲೈಕ್ ಆಗ್ಬಿಡುತ್ತೆ. ಈಗ ಬಲವಂತ ಯೋಗ ಕ್ಲಾಸಿಗೆ ಬರೋರ್ಗೆ ಆಗುತ್ತೆ,
ಇವು ಯಾಕಾರು ಸೋಮವಾರ ಬಂತಪ್ಪ ಸುಮ್ಮನೆ ಅಂತ. ಇವನಿಗೂ ಹಂಗೆ ಆಯ್ತು. ಆಮೇಲೆ ಇನ್ಯಾರೋ ಹೇಳಿದ್ರು, ಇಲ್ಲ ಮಹಾಗುರು ಇದಾನಪ್ಪ, ಅವನ ಹತ್ರ ಹೋಗು. ಸರಿ, ಅವನ ಹತ್ರ ಹೋದ. ಅವನ ಹತ್ರ ಹೋಗಿ ಇವನಿಗೆಲ್ಲ ಸ್ವಲ್ಪ ಕುದಿತಾ ಇತ್ತು. ಅವನು ಹೇಳ್ದ, ಮಾಸ್ಟರ್, ಐ ಹ್ಯಾವ್ ಕಮ್ ಟು ಯು. ನಾನು ತುಂಬಾ ಜನ ಮಾಸ್ಟರ್ಗಳು ನೋಡ್ಬಿಟ್ಟಿದ್ದೀನಿ, ಮತ್ತೆ ನಾನು ನನ್ನ ಜೀವನದ ಅನೇಕ ಸುಖ ಸೌಲಭ್ಯಗಳನ್ನು ಬಿಟ್ಬಿಟ್ಟಿದ್ದೀನಿ. ಐ ಹ್ಯಾವ್ ಸಫರ್ಡ್ ವಿತೌಟ್ ಆಲ್ ದೀಸ್ ಪ್ಲೆಜರ್ಸ್. ಐ ಹ್ಯಾವ್ ಫಾಸ್ಟೆಡ್, ಉಪವಾಸ ಮಾಡಿದ್ದೀನಿ, ಮತ್ತೆ ಬ್ರಹ್ಮಚರ್ಯವನ್ನು ಪಾಲಿಸಿದ್ದೀನಿ, ಜಾಗರಣೆ ಮಾಡಿದ್ದೀನಿ, ನಿದ್ದೆ ಕೆಟ್ಟಿದ್ದೀನಿ. ಐ ಆಮ್ ಸೀಕಿಂಗ್ ಎನ್ಲೈಟ್ಮೆಂಟ್. ನನಗೆ ಎನ್ಲೈಟ್ಮೆಂಟ್ ಬೇಕು. ಇದು ಸಫರಿಂಗ್ ಎಷ್ಟು ಮಾಡಿದ್ದೀನಿ ಗೊತ್ತಾ ಗುರುಗಳೇ ನಿಮಗೆ? ನನಗಿರ್ತಕ್ಕಂಥ ಸ್ನೇಹಿತರ ಕೂಟ ಏನು ಗೊತ್ತಾ ಗುರುಗಳೇ? ನನ್ನ ಹಣಕಾಸಿನ ಸ್ಥಿತಿಗತಿಗಳು ನಿಮ್ಗೆ ಗೊತ್ತಾ? ಅದ್ಭುತ. ನಾನೇನು ಬೇಕಾದ್ರೂ ತಿನ್ಬೋದು, ಬಿಟ್ಟು ಒದ್ದಾಡ್ತಾ ಇದ್ದೀನಿ. ಸುಖವಾಗಿ ನಿದ್ದೆ ಮಾಡ್ಬೋದು, ಏರ್ ಕಂಡೀಷನರ್ ಇದೆ, ಸುಪ್ಪತ್ತಿಗೆ ಇದೆ, ಎದ್ದು ಐ ಆಮ್ ಸಫರಿಂಗ್ ಬಟ್ ಐ ಆಮ್ ವೇಕಿಂಗ್ ಅಪ್. ಐ ಆಮ್ ಸಫರಿಂಗ್ ಬಟ್ ಸ್ಟಿಲ್ ಫಾಲೋಯಿಂಗ್ ಉಪವಾಸ. ಐ ಆಮ್ ಸಫರಿಂಗ್ ಸ್ಟಿಲ್ ಐ ಹ್ಯಾವ್ ಕಾಂಪ್ರಮೈಸ್ಡ್ ಆನ್ ಸ್ಲೀಪ್. ವಾಟ್ ಶುಡ್ ಐ ಡೂ? ಅದು ಗುರುಗಳು ನಕ್ಬಿಟ್ಟು ಹೇಳಿದ್ರು, ಗಿವ್ ಅಪ್ ಸಫರಿಂಗ್. ನೀನು ಒದ್ದಾಡೋದು ಬಿಡು ಅಂದ್ರು. ಇದು ಬಹಳ ಬಹಳ ಸೂಕ್ಷ್ಮವಾದಂಥ ಮಾತು. ನಾವೆಲ್ಲಿ ತನಕ ನಮ್ಮ ಈ ಅಭ್ಯಾಸ ವೈರಾಗ್ಯಗಳು ನನಗೆ ಶಿಕ್ಷೆ ಅನಿಸುತ್ತೋ ಅಲ್ಲಿ ತನಕ ನಾವು ಈ ವ್ಯುತ್ಥಾನ ಸಂಸ್ಕಾರಗಳಿಂದ ಹೊರಕ್ಕೆ ಬರಕ್ಕೆ ಆಗಲ್ಲ. ವಿ ಶುಡ್ ಎಂಜಾಯ್. ಯು ಮಸ್ಟ್ ನೋ, ಎಸ್ ಇದು ಒಳ್ಳೆಯದು. ಏನೋ ಒಂದು ತುಂಬಾ ಇಷ್ಟ ಆಗುತ್ತೆ ಪದಾರ್ಥ, ತಿನ್ಲಿಲ್ಲ, ಓಕೆ, ಗುಡ್, ಬಿ ರಿಲ್ಯಾಕ್ಸ್ಡ್. ತುಂಬಾ ನಿದ್ದೆ ಬರ್ತಾ ಇದೆ, ಬೆಳಗ್ಗೆ ಬೇಗ ಹೇಳಕ್ ಕಷ್ಟ, ಹೇಳು. ಡೋಂಟ್ ಥಿಂಕ್ ದಟ್ ಇಟ್ ಈಸ್ ಎ ಪನಿಷ್ಮೆಂಟ್. ಅದಕ್ಕೆ ಬಹಳ ಮುಖ್ಯ. ಮತ್ತೆ ಎಲ್ಲಿ ತನಕ ನಾವು ಇದನ್ನ ತೀರಿನಲ್ಲಿ ಇಟ್ಕೋತೀವೋ ಅಲ್ಲಿ ತನಕ ಸಾಧ್ಯ ಇಲ್ಲ ಅಂಥೇಳಿ ಪತಂಜಲಿಗಳು, ನೋಡಪ್ಪ ಅರ್ಜುನ, ಅದಕ್ಕೆ ತಿಳ್ಕೋ, ಈ ಮನಸ್ಸನ್ನು ಪಳಗಿಸೋದು ಅಷ್ಟು ಸುಲಭದ ವಿಷಯ ಅಲ್ಲ. ನೀನು ಅವರಿವರೇನೋ ಹೇಳ್ತಾರೆ ಅಥವಾ ಇನ್ನೇನೇನೋ ಇದೆ ಅಂತಲೇ ಹೋಗ್ತಾ ಇದ್ರೆ ಸಾಧನೆ ಮುಂದುವರಿಯಲ್ಲ. ಸಾಧನೆಯ ಪಥದಲ್ಲಿ ಬರ್ತಕ್ಕಂಥ ಈ ಥರದ ಕಟ್ಟುಪಾಡುಗಳನ್ನು ನೀನು ಸಂತಸದಿಂದ ಸ್ವೀಕರಿಸಬೇಕು. ಆಗ ಆ ವ್ಯುತ್ಥಾನ ಸಂಸ್ಕಾರಗಳು ಕಮ್ಮಿಯಾಗಿ ಈ ನಿರೋಧ ಸಂಸ್ಕಾರ ನಿನ್ನಲ್ಲಿ ಉಂಟಾಗುತ್ತೆ. ಯಾವಾಗ ನಿರೋಧ ಸಂಸ್ಕಾರ ಉಂಟಾಗುತ್ತೋ ಅದಾಗಿ ಅಭ್ಯಾಸ ಮಾಡಿ ಮಾಡಿ ಪ್ರಶಾಂತವಾಯಿತ. ದಟ್ ಶುಡ್ ಇನ್ಕ್ರೀಸ್. ಉತ್ಥಾನ ಸಂಸ್ಕಾರಗಳು ಇರುತ್ತೆ, ಅದೇನು ಸುಲಭವಾಗಿ ಹೋಗ್ಬಿಡಲ್ಲ. ಆದರೆ ಇದನ್ನ ನೀನು ಜಾಸ್ತಿ ಮಾಡ್ಕೋತಾ ಹೋಗ್ಬೇಕು. ಜಾಸ್ತಿ ಮಾಡ್ಕೋತಾ ಹೋಗಿದಾಗ ಅಂದ್ರೆ ಈ ನಕಾರಾತ್ಮಕವಾದ ಆಲೋಚನೆಗಳ ಸಾಂದ್ರತೆ, ಡೆನ್ಸಿಟಿ, ಫೋರ್ಸ್ ಕಮ್ಮಿಯಾಗಿ ಪ್ರಶಾಂತತೆ ಜಾಸ್ತಿ ಆಗ್ತಾ ಆಗ್ತಾ ಬಂದಾಗ ನಿನಗೆ ಮುಂದಿನ ಅಭ್ಯಾಸ ಕ್ರಮ ಏನಪ್ಪ ಅಂತ ಹೇಳಿದ್ರೆ ಅದು ಸಮಾಧಿ ಪರಿಣಾಮ. ಓ ಅರ್ಜುನ, ಅದನ್ನು ಕೇಳಿಸ್ಕೋ ಅಂತ ಹೇಳಿ ಪತಂಜಲಿಗಳು ಮುಂದಿನ ಸೂತ್ರವನ್ನ ಹೇಳಿದ್ರು. ಸರ್ವಾರ್ಥತ ಏಕಾಗ್ರತೆಯೋ ಕ್ಷಯ ಉದಯೌ ಚಿತ್ತಸ್ಯ ಸಮಾಧಿ ಪರಿಣಾಮ. ಮುಂದಿನ ಟ್ರಾನ್ಸ್ಫಾರ್ಮೇಶನ್ ಏನು ಅಂತ ಆಯ್ತು. ಈಗ ನಿರೋಧ ಪರಿಣಾಮ, ಟ್ರಾನ್ಸ್ಫಾರ್ಮೇಶನ್ ಟುವರ್ಡ್ಸ್ ರಿಸ್ಟ್ರೈಂಟ್ ಆಯ್ತು. ನೆಕ್ಸ್ಟು ಸಮಾಧಿ ಪರಿಣಾಮ ಅಂದ್ರೆ ಆ ಒಂದು ಸಂಪೂರ್ಣ ಶಾಂತತೆಯ, ಮಗ್ನತೆಯ, ಸಮತ್ವದ
ಈಕ್ವಾನಿಮಿಟಿ, ಟ್ರಾಂಕ್ವಿಲ್ ಸ್ಟೇಟ್, ಗೆಟಿಂಗ್ ಎಸ್ಟಾಬ್ಲಿಷ್ಡ್ ಇನ್ ಟ್ರಾಂಕ್ವಿಲ್ ಸ್ಟೇಟ್, ಅದಾಗಬೇಕು. ಅದಕ್ಕೆ ಹೇಳ್ತಾರೆ ಪತಂಜಲಿಗಳು ಸರ್ವಾರ್ಥತ. ನಿಂದೇನಾಗ್ತಾ ಇದೆ ಯೋಚನೆಗಳು? ಸರ್ವಾರ್ಥತ ಅಂದ್ರೆ ಎಲ್ಲ ಕಡೆ ಓಡ್ತಾ ಇದೆ ಯೋಚನೆಗಳು. ಚಂಚಲತೆ, ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ, ಎಲ್ಲ ನಡೀತಾ ಇರುತ್ತಪ್ಪ. ಅದನ್ನ ಏಕಾಗ್ರತೆಯೋಹೋ, ಏಕಾಗ್ರತೆ ಅಂತ ಹೇಳಿದ್ರೆ ಒಂದು ಕಡೆ ನಿಲ್ಸೋದು. ಒಂದು ವಸ್ತು, ಒಂದು ವಿಷಯ ಯಾವ್ದಾರಾಗ್ಬೋದು, ಅಲ್ಲಿ ನಿಲ್ಲಿಸು. ಕ್ಷಯ ಅಂದ್ರೆ ಕಮ್ಮಿ ಆಗೋದು. ಉದಯ, ಉದಯೋ ಅಂದ್ರೆ ಬೆಳೆಯೋದು. ಚಿತ್ತಸ್ಯ ಅಂದ್ರೆ ಮನಸ್ಸಿನ ಸಮಾಧಿ. ಪರಿಣಾಮ ಪರಿವರ್ತನೆ ಅಂತ ಹೇಳಿದ್ರೆ ಈ ಒಂದು ಸರ್ವಾರ್ಥತ ಬಹು ವಿಷಯಗಳ ಕಡೆಗೆ ಓಡುವ ಮನಸ್ಸಿನ ಸ್ವಭಾವ ಕಮ್ಮಿ ಆಗ್ತಾ 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 ಕ್ಷಯ ಅನ್ನೋದು ಇದು ಕ್ಷಯ ಆಗಬೇಕು. ಯಾವ್ದು ಕ್ಷಯ ಆಗಬೇಕು? ಆ ಕಡೆ ಈ ಕಡೆ ಮನಸ್ಸು ಹೋಗೋದ ಚಂಚಲತೆ ಕ್ಷಯ ಆಗಬೇಕು. ಏಕಾಗ್ರತೆಯು ಏನಾಗಬೇಕು? ಉದಯ. ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗ್ಬೇಕು. ಇದು ನೋಡಪ್ಪ, ಇದಾದಾಗ ಅದಕ್ಕೆ ಸಮಾಧಿ ಪರಿಣಾಮ. Now your consciousness or mind is transformed to the next level called samadhi parinama. You will reach next higher level. ಆಗೇನಾಗುತ್ತೆ, ನೀನು ಮನಸ್ಸನ್ನ ಒಂದ್ ಕಡೆ ನಿಲ್ಲಿಸ್ಬೋದು. ಆಗ ಎಲ್ಲ ತಿರುಗೋದು. ಈಗ ಎಷ್ಟು ತಿರುಗ್ತಾ ಇದೆ ಮನಸ್ಸು? ವಿಪರೀತ ತಿರುಗ್ತಾ ಇದೆ. ಸರ್ವಾರ್ಥತ. ಏನೋ ನೋಡ್ತಾ ಇರ್ತೀಯ, ಟಿವಿ, ಅಲ್ಲೇನೋ ಬರ್ತಾ ಇರುತ್ತೆ, ಮಧ್ಯದಲ್ಲಿ ಮೊಬೈಲ್, ಅದೆತ್ಕೋತೀಯ, ಅದ್ ನೋಡ್ತಾ ಇರ್ತೀಯ. ಅದರಲ್ಲಿ ರೀಲ್ಸು, ಅದು ಒಂದೊಂದು ನಿಮಿಷಕ್ಕೆ ಒಂದೊಂದು ರೀಲ್. ಈಗ ಅದೇ ಯಾರೇ ಹೇಳ್ಬಿಟ್ಟಿದ್ದಾರೆ, ಜಾಸ್ತಿ ಹೊತ್ತು ಕೊಡಬೇಡಿ ವಿಡಿಯೋ, ಚೂರು ಚೂರೇ ಕೊಡಿ ಅಂತ. ಸರಿ, ಎಲ್ಲ ಒಂದೊಂದು ನಿಮಿಷದ್ದೋ ಒಂದೂವರೆ ನಿಮಿಷದ್ದೋ ಅದು ಹಿಂಗೆ ಅಂತಾನೇ ಇರ್ತಾನೆ. ನೋಡಿ ನೋಡಿ ಸರ್ವಾರ್ಥತ. ಯಾಕೆ ಅಂತ ಹೇಳಿದ್ರೆ ಒಂದು ರೀಲ್ಗೂ ಇನ್ನೊಂದು ರೀಲ್ಗೂ ಸಂಬಂಧವೇ ಇರಲ್ಲ. ಒಂದು ರೀಲು ಕ್ರಿಕೆಟ್ದು, ಇನ್ನೊಂದು ರೀಲು ಯಾವನ ಎಲ್ಲೋ ಏನೋ ಮಾಡ್ಕೊಂಡಿರೋದು, ಏನೋ ಈ ಥರದ್ದೇ. ಸೋ ಮೆನಿ ವೆರೈಟೀಸ್. ಸರ್ವಾರ್ಥದ ಮೊದಲೇ ಏನು, ಮನಸ್ಸು ಮಂಗನಂತೆ ಆ ಕಡೆ ಈ ಕಡೆ ಎಗರ್ತಾ ಇರುತ್ತೆ. ಆ ಮಂಗಂಗೆ ರೀಲ್ಸ್ ಹೆಂಡ ಕೊಡಿಸ್ದಂಗೆ, ಮೊದಲೇ ಮಂಗ. ಅದಕ್ಕೆ ಈ ಥರದ್ದು ಏನಾದ್ರು ಕುಡಿಸ್ಬಿಟ್ರೆ ಅದು ಇನ್ನೇನು ಆಡುತ್ತೆ, ಹಂಗೆ ಆಡ್ತಾ ಇರುತ್ತೆ. ಅದು ಇದು ಇದು ಇದ್ರ ಮಧ್ಯ ಟೆಲಿವಿಷನ್, ಅಲ್ಲೇ ಇರೋ ಒಂದು ಸೀರಿಯಲ್, ಆ ಸೀರಿಯಲಲ್ಲಿ ಬ್ರೇಕ್ ಬಂದ್ರೆ ಇನ್ಯಾರೋ ರಿಮೋಟ್ ಒತ್ತುತ್ತಾರಲ್ಲ, ಕ್ರಿಕೆಟ್, ಅದು ನೋಡ್ಬೇಕು, ಸ್ಕೋರ್ ನೋಡ್ಬೇಕು. ಇವನ್ ಸ್ಕೋರ್ ನೋಡದೆ ಇದ್ರೆ ಏನೋ ಆಗ್ಬಿಡುತ್ತೆ, ಭಯಂಕರ. ಯಾಕೆಂತ ಹೇಳಿದ್ರೆ ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಆ ಕಾಮೆಂಟ್ರೇಟರ್ ಬಾಲ್ ಬಿಟ್ಬಿಡಿ, ಇವ್ರುಗಳು ಮೆಸೇಜ್ ಕಳಿಸ್ತಾರೆ ಬಾಲ್ ಬೈ ಬಾಲ್, ಹಂಗಾಡ್ಬೇಕಾಯ್ತು ಹಿಂಗಾಡ್ಬೇಕಾಯ್ತು. ಹೋಗ್ಲಿ, ಇವ್ನು ಕ್ರಿಕೆಟ್ ಬ್ಯಾಟ್ ಮುಟ್ಟಿದಾನ? ಮುಟ್ಟೇ ಇಲ್ಲ ಬ್ಯಾಟ್. ಲೆದರ್ ಬಾಲ್ ಹಿಡ್ದೇ ಇಲ್ಲ ಲೈಫಲ್ಲಿ. ಲೆದರ್ ಬಾಲ್ ತೂಕನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಈ ಒಂದು ಚಾಂಚಲ್ಯತೆ ಇರುತ್ತೆ. ಹಾಗಾಗಿ ಸಾಧನೆಯಿಂದ ಏನು ಮಾಡಬೇಕು? ಏಕಾಗ್ರತೆ ಆಗಬೇಕು ಅಂದ್ರೆ ಚಂಚಲತೆ ಕ್ಷಯ ಆಗಬೇಕು, ಏಕಾಗ್ರತೆ ಉದಯ ಆಗಬೇಕು. ಅದನ್ನೇ ಇಲ್ಲಿ ಅವರು ಈ ಸೂತ್ರದಲ್ಲಿ ಹಿಡಿದಿಟ್ಟಿದ್ದಾರೆ. ಸರ್ವಾರ್ಥತ ಏಕಾಗ್ರತೆಯೋ ಕ್ಷಯೋದಯೌ ಚಿತ್ತಸ್ಯ ಸಮಾಧಿ ಪರಿಣಾಮ. ನಾವು ಕೂತ್ಕೊಂಡು ಅಭ್ಯಾಸ ಮಾಡಬೇಕು. ಏನು ಯಾತಕ್ಕಿಷ್ಟೊಂದು ಚಾಂಚಲ್ಯತೆ ನನ್ನ ಮನಸ್ಸಿನಲ್ಲಿ ನೋಡ್ಬೇಕು. ಈ ಚಾಂಚಲ್ಯತೆಯನ್ನು ನೀಗಿಸೋದು ಹೇಗೆ? ಈ ಹಂತಗಳನ್ನು ನಾವು ಗಮನಿಸಬೇಕು.
ಅದಕ್ಕೆ ಎಷ್ಟೊತ್ತು ಏನು ಕೆಲಸ ಮಾಡ್ತಾ ಇದ್ದೀವಿ ಅದೇ ಲೆಕ್ಕಕ್ಕೆ ಬರಲ್ಲ. ಹೇಗೆ ಮಾಡ್ತಾ ಇದ್ದೀವಿ, ಈ ಒಂದು ಸ್ಥಿತಿ ಆದಾಗ ಅದೇನಾಗುತ್ತೆ, ಅದು ಏಕಾಗ್ರತೆ ಬೆಳೆಯುತ್ತೆ. ಇದಕ್ಕೇನೆ ಮಾಡರ್ನ್ ವರ್ಡ್ಸ್ ಅಲ್ಲಿ ಫ್ಲೋ ಅಂತ ಕರೀತಾರೆ. ಯು ಶುಡ್ ಬಿ ಇನ್ ಫ್ಲೋ ಅಂತ. ಅದ್ರ ಬಗ್ಗೆ ಬೇಕಾಷ್ಟು ಪುಸ್ತಕಗಳೆಲ್ಲ ಇದೆ ಮಾಡರ್ನ್ ಇದರಲ್ಲಿ. ಅಂದ್ರೆ ಯಾವ ಥರ ಎಲ್ಲಾದರೂ ಒಂದರಲ್ಲಿ ನೀನು ಇದ್ರೆ ಅದರಲ್ಲೇ ತನ್ಮಯನಾಗಿರೋದು. ಸೊ ಅದು ಸ್ಪೋರ್ಟ್ಸ್ನಲ್ಲಿ ಭಾಳ ಬಳಸ್ತಾರೆ ಫ್ಲೋ. ಫ್ಲೋ ಅಂದ್ರೆ ಅವನು ಅಲ್ಲೇ ಆಟದಲ್ಲಿ ಹಂಗೆ ಏನು ಒಂದು ಟೆನ್ನಿಸ್ ಆಡ್ತಿದ್ದಾನೆ ಅಂತ ಇಟ್ಕೊಳ್ಳಿ, ಅದರಲ್ಲೇ ಅವನು ಆ ಕಡೆ ಈ ಕಡೆ ಇನ್ನೇನು ಮನಸ್ಸಿಗೆ ಹೋಗೋದಿಲ್ಲ. ಕೆಲವು ಶಾರ್ಟ್ಸ್ ಹೊಡೆಯೋದು, ಅದನ್ನ ಸರ್ವ್ ಮಾಡೋದು, ಇನ್ನೊಬ್ಬರು ಸರ್ವಿಸ್ನ ರಿಸೀವ್ ಮಾಡೋದು ಆಟೋಮೆಟಿಕ್ ಆಗಿ ನಡೀತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಫ್ಲೋ, ವೇರ್ ಈಸ್ ಕಂಪ್ಲೀಟ್ಲಿ ಇನ್ವಾಲ್ವ್, ದರ್ ಇಸ್ ನೋ ಅದರ್ ಥಾಟ್ಸ್. ಆ ಮಟ್ಟಕ್ಕೆ ಬರಬೇಕು. ಅದಕ್ಕೇನೆ ಒಂದು ಏನ್ ಮಾಡ್ತಾರೆ ಅಂದ್ರೆ, ಯಾರೊಬ್ರು ಚೆನ್ನಾಗಿ ಸರ್ವಿಸ್ ಮಾಡ್ತಾ ಇದ್ರೆ ಅಪೋನೆಂಟ್ಗೆ ಅದು ರಿಸೀವ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಆಗ ಒಂದು ಟೆಕ್ನಿಕ್ ಹೇಳ್ಕೊಡ್ತಾರೆ, ಗೋ ಅಂಡ್ ಅಪ್ರಿಷಿಯೇಟ್ ಹಿಮ್ ಅಂತ. ಅವನೇನ್ ಮಾಡ್ತಾನೆ, ಬ್ರೇಕ್ ಬಂದಾಗ ಅವನಿಗೋಗಿ ಯು ಆರ್ ಸರ್ವಿಂಗ್ ವಂಡರ್ಫುಲಿ, ಹೌ ಆರ್ ಯು ಸರ್ವಿಂಗ್ ಅಂತ ಕೇಳ್ತಾನಂತೆ. ಕೇಳಿದಾಗ ಇವನೇನಾದ್ರು ಅಕಸ್ಮಾತ್ ಹಿಂಗೆ ಬರುತ್ತೆ, ಹಿಂಗೆ ಹೊಡಿತೀನಿ ಅಂತ ಹೇಳ್ಬಿಟ್ರೆ ನೆಕ್ಸ್ಟ್ ಅವ್ನ ಸರ್ವಿಸ್ ಕೆಟ್ಟೋಗುತ್ತೆ. ಬಿಕಾಸ್ ನೌ he is doing something with attention on the technique. ಕೆಲವೆಲ್ಲ ಸುಮ್ಮನೆ ಬಿಟ್ಟರೆ ತಾನೇ ಪ್ರಶಾಂತವಾಗಿ ಹರಿತಾ ಇರುತ್ತೆ. ಆದ್ರೆ ಪತಂಜಲಿ ಗೋಸ್ ಡೀಪರ್ ಇನ್ ಟು ದೀಸ್ ಥಿಂಗ್, ಬಿಕಾಸ್ ಆಲ್ ದಿಸ್ ಫ್ಲೋ, ಎವ್ರಿಥಿಂಗ್ ದೇ ಟಾಕ್ ಅಬೌಟ್ ಓನ್ಲಿ ವಿತ್ ರಿಗಾರ್ಡ್ ಟು ಸಮ್ ರಿವಾರ್ಡ್. ನಿನಗೆ ಆಟದಲ್ಲಿ ಏನಾರು ಆಗಬೇಕು ಅಂದರೆ, ಜೀವನದಲ್ಲಿ ಏನಾರು ಆಗಬೇಕು ಅಂದರೆ ಹೆಂಗೆ ಇರಬೇಕು ಅಂತ. ಬಟ್ ವಾಟ್ ಪತಂಜಲಿ ಸೇಸ್ ಹಿಯರ್ ಈಸ್, ವಿದೌಟ್ ಎನಿ ಆಫ್ ದೀಸ್ ಥಿಂಗ್ you should be able to do. So this moving towards samadhi ಏನಾಗ್ಬಿಡುತ್ತೆ, ನಿನಗೆ ನಿಧಾನವಾಗಿ ನಿನ್ನ ಮನಸ್ಸನ್ನ ಶಾಂತತೆಯೊಂದಿಗೆ ಏಕಾಗ್ರತೆಯ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಅದನ್ನು ನಾವು ಗಮನಿಸಬೇಕು. ಮತ್ತೆ ಇಲ್ಲೆಲ್ಲ ಆಧ್ಯಾತ್ಮಿಕತೆಗೆ ಪ್ರಾಶಸ್ತ್ಯ. ಅಂದರೆ ನಮ್ಮ ಮನಸ್ಸನ್ನು ಅವನು ಅತ್ಯುತ್ಕೃಷ್ಟವಾದಂತಹ ಆನಂದದ ಸ್ಥಿತಿಗೆ ಕೊಂಡೊಯ್ಯೋದಕ್ಕೆ ಇಲ್ಲಿ ಪ್ರಾಶಸ್ತ್ಯ. ದಿ ಓರಿಯಂಟೇಷನ್ ಈಸ್ ಟುವರ್ಡ್ಸ್ ಸ್ಪಿರಿಚುವಲ್ ಎವಲ್ಯೂಷನ್ ಅನ್ನೋದು. ಇದಕ್ಕೇನು ಮಾಡ್ಬೇಕು, ನಾವು ಅಭ್ಯಾಸ ಮಾಡಬೇಕು. ಸೊ ಮೊದಲು ಏನು ಹೇಳಿದ್ರು, ನಮ್ಕ ಇದೆಯಾ, ನಿರೋಧ ಪರಿಣಾಮ, ಆಮೇಲೆ ಅದನ್ನು ಪ್ರಶಾಂತವಾಯಿತ, ಆಮೇಲೆ ಸಮಾಧಿ ಪರಿಣಾಮ. ನಾವು ಇದನ್ನು ಯಾವುದನ್ನೂ ನಾವು ನಮ್ಮ ಮನಸ್ಸಿಗೆ ಅನ್ವಯ ಮಾಡಿಕೊಳ್ಳದೆ, ನಮ್ಮ ಅಭ್ಯಾಸಕ್ಕೆ ತರದೆ ಓದ್ತಾ ಇದ್ರೆ ಇಟ್ ಬಿಕಮ್ಸ್ ನಾಲೆಡ್ಜ್ ಪಾಯಿಂಟ್. ಏನು ಪ್ರಯೋಜನ? ಅದರಿಂದ ಯಾವುದೇ ಒಂದು ಪ್ರಯೋಜನ ಲಭ್ಯ ಆಗಲ್ಲ. ಯಾವನೋ ಒಬ್ಬ ಇದ್ನಂತೆ, ಅವನು ಇದು ಬುದ್ಧಿಸ್ಟ್ ಸ್ಟೋರಿ. ಈ ಬುದ್ಧಿಸ್ಟ್ ಮಾಂಕ್ಸ್ ಎಲ್ಲ ಏನು ಹೇಳ್ತಾರೆ ಅಂದರೆ, ಅಲ್ಟಿಮೇಟ್ಲಿ ದೇರ್ ಇಸ್ ನಥಿಂಗ್, ಎಂಪ್ಟಿನೆಸ್ ಅಂತ. ಬಯಲು ಎಲ್ಲ ಎಂಪ್ಟಿನೆಸ್. ಅವಾಗ ಏನಾದ್ರು ಕೇಳಿದ್ರೆ ಏನು ತಿಳ್ಕೊಬೇಕು, ಏನಾಗಬೇಕು? ಎಂಪ್ಟಿ, ದೇರ್ ನಥಿಂಗ್, ನಥಿಂಗ್ ಟು ನೋ. ಇವನು ಅದು ಚೆನ್ನಾಗಿ ತಿಳ್ಕೊಬಿಡಿ, ಎಂಪ್ಟಿನೆಸ್. ಇವು ಎಂಪ್ಟಿನೆಸ್ನ ಇವನು ತಗೊಂಡಿದ್ದ ರೀತಿ ಬೇರೆ. ಎಲ್ಲ ಎಂಪ್ಟಿ ಆದಮೇಲೆ ಏನು ಮಾಡಬೇಕು? ಸರಿ, ಹೋದ ಯಾವುದೋ ಗುರುಗೆ, ಇರ್ಲಿ ಮಾಡ, ಇವನೇನು 108 ಟೆಕ್ನಿಕ್ ಅದು ಅಂತ ಹೇಳ್ತಾನೆ. ಔಟ್ ಆಫ್ ಬುದ್ಧಿಸ್ಟ್ ಮಾಂಕ್ ಹತ್ರ ಹೋದಂತ. ಮಾಂಕ್ ಸುಮ್ಮನೆ ಕೂತಿದ್ದ.
ಸುಮ್ಮನೆ ಕೂತಿದ್ದ. ಇವನು ಹೋದ, ಓ ಮಾಂಕ್, ಅಲ್ಟಿಮೇಟ್ ಟೀಚಿಂಗ್ ಇಸ್ ಎಂಪ್ಟಿನೆಸ್. ಮಾಂಕಿಂಗ್ ಅಂತ. ಇಫ್ ಎವ್ರಿಥಿಂಗ್ ಇಸ್ ಎಂಪ್ಟಿನೆಸ್, ವೈ ಶುಡ್ ಯು ಡೂ ಮೆಡಿಟೇಷನ್? ಯಾತಕ್ಕೆ ಮಾಡ್ಬೇಕು ಜ್ಞಾನ? ಎಂಪ್ಟಿನೆಸ್. ಸಾಧನೆ ಯಾಕೆ ಮಾಡಬೇಕು? ಏನು ಮಾಡ್ಬೇಕಾಗಲ್ಲ. ಯಾತಕ್ಕೂ ಯಾರು ಓದಬೇಕು, ಏನು ಮಾಡ್ಬೇಕು? ಎಲ್ಲ ಎಂಪ್ಟಿನೆಸ್. ಸುಮ್ಮನೆ ಕೂತಿದೆ. ಅಲ್ಲೊಂದು ಬೆತ್ತ ಕಾಣಿಸ್ತಾ ಗುರುವಿಗೆ. ತೆಗೆದ ಬಂದು ಬಂದು ಬಿಟ್ಟ. ಏಯ್, ನನ್ನೇ ಹೊಡಿತೀಯನೋ ಅಂತ ಹಿಂಗೆ ನಿಂತ. ಆವಾಗ ಈ ಮನುಷ್ಯ ಹೇಳ್ದ, ಇಫ್ ಎವ್ರಿಥಿಂಗ್ ಈಸ್ ಎಂಪ್ಟಿನೆಸ್, ವೇರ್ ಡಿಡ್ ದಿಸ್ ಆಂಗರ್ ಕಮ್ ಅಂತ. ಕೋಪ ಹೆಂಗ ಬಂತು? ಎಲ್ಲ ಎಂಪ್ಟಿ, ಖಾಲಿ ಖಾಲಿ ಅಂತೀಯಲ್ಲ. ಇದೇನು ಇಲ್ಲದೆ ಇದ್ದಂಗೆ ಖಾಲಿ ಆಗೋದು ಬೇರೆ, ಸುಮ್ಮನೆ ಖಾಲಿ ಖಾಲಿ ಅಂತ ತಿಳ್ಕೊಳ್ಳೋದು ಬೇರೆ. ನಾಲೆಡ್ಜ್ ಈಸ್ ಈಸಿ, ಎವ್ರಿಥಿಂಗ್ ಈಸ್ ಎಂಪ್ಟಿನೆಸ್ ಅಂತ ಹೇಳಕ್ ನೀನೇ ಬೇಕು, ಯಾರು ಬೇಕಾದ್ರೆ ಹೇಳ್ತಾರೆ. ಆದರೆ ನೀನು ಅದಾಗಿದ್ದೀಯಾ, ಅದು ಬಹಳ ಮುಖ್ಯ ಅಂತೇಳಿ ಪತಂಜಲಿಗಳು ಮುಂದುವರಿತಾರೆ. ಆ ಸೂತ್ರಕ್ಕೆ ಹೋಗುವುದಕ್ಕೆ ಸಮಯದ ಅಭಾವ ಇದೆ. ಯಾಕೆಂದ್ರೆ ಇಟ್ ಅನದರ್ ಇಂಪಾರ್ಟೆಂಟ್ ಸೂತ್ರ ವೇರ್ ಹಿ ಟಾಕ್ಸ್ ಅಬೌಟ್ ಏಕಾಗ್ರತಾ ಪರಿಣಾಮ ದಿ ಲೆವೆಲ್. ಅಂದ್ರೆ ಪತಂಜಲಿಗಳು ಮನಸ್ಸನ್ನು ಹೇಗೆ ಆಳವಾಗಿ ನೋಡಿದ್ದಾರೆ ಅಂತ ಗೊತ್ತಾಗ, ಮನುಷ್ಯನ ಮನಸ್ಸನ್ನ ಎಷ್ಟು ಅರಿತಿದ್ದಾರೆ. ಆ ಏಕಾಗ್ರತಾ ಪರಿಣಾಮ. ಅದಕ್ಕೂ ಮೊದಲು ಈ ಸಮಾಧಿ ಪರಿಣಾಮ. ಇದಕ್ಕೆ ಈಗ ತಾನೇ ಒಂದು ಕತೆ ಹೇಳಿದ್ವಿ, ಎಂಪ್ಟಿನೆಸ್. ಅಲ್ಲಿ ಎಂಪ್ಟಿನೆಸ್ ಫಾರ್ ದಿಸ್ ಪರ್ಸನ್ ಈಸ್ ಓನ್ಲಿ ನಾಲೆಡ್ಜ್ ವಿತೌಟ್ implementation. That's the whole problem today. ನಮಗೆಲ್ಲ ಏನಂದ್ರೆ we are knowledgeable about God, but we don't do anything with that. ಅಭ್ಯಾಸ ಇಲ್ಲ. ಪೂಜೆ ಮಾಡ್ತೀವಿ, ಮನಸ್ಸು ಆ ಒಂದು ನಿರೋಧ ಪರಿಣಾಮ ಆಗಿದೆಯೇ? ಇಲ್ಲ. ಬೇಕಾಷ್ಟು ಚಾಂಚಲ್ಯತೆ ಪೂಜೆ ಮಾಡುವೆ ನಡೀತಾ ಇರುತ್ತೆ. ಇಲ್ವೇ? ನೋಡಿ, ಮನಸ್ಸನ್ನು ವೀಕ್ಷಣೆ ಮಾಡ್ಕೊಳ್ಳಿ. ಬೇಕಾದಷ್ಟು ನಡೀತಾ ಇರುತ್ತೆ ಮನಸ್ಸಿನಲ್ಲಿ, ಚಾಂಚಲ್ಯತೆ ಓಡ್ತಾ ಇರುತ್ತೆ. ಮಧ್ಯ ಯಾಂತ್ರಿಕವಾಗಿ ಅಷ್ಟೋತ್ತರಗಳು, ಸಹಸ್ರನಾಮಗಳು ಉದುರ್ತಾ ಇರುತ್ತೆ. ಉದುರೋಗುತ್ತೆ ಅಂದ್ರೆ ಅದೇನೆ, ಒಳಗಡೆ ಹೋಗ್ತಾ ಇಲ್ಲ ಅಂತ. ಉದುರೋಗ್ತಾ ಇದೆ, ಪ್ರಯೋಜನ ಇಲ್ಲ. ಒಬ್ಬ ಪ್ರಾಮಾಣಿಕವಾದಂಥ ಶಿಷ್ಯ ಇದ್ದ. ಅವನು ಬಹಳ ಪ್ರಾಮಾಣಿಕ, ಸಿನ್ಸಿಯರ್ ಸೀಕರ್. ಒಬ್ಬ ಗುರುಗಳ ಹತ್ರ ಹೋದ, ಬುದ್ಧಿಸ್ಟ್ ಮಾನೆಸ್ಟ್ರಿಗೆ ಹೋದ. ಆ ಗುರುನುವೇ ಬಹಳ ಪ್ರಬುದ್ಧವಾಗಿರ್ತಕ್ಕಂಥ ಅಥೆಂಟಿಕ್ ಗುರು. ಆ ಪಾಪ ಏನೋ ಒಂದು ಆಶ್ರಮ ನಡೆಸ್ಬೇಕಾಯ್ತು, ನಡೆಸ್ತಾ ಇದ್ದ. ಇವನೋಗಿ ಅವ್ರಿಗೆ ನಮಸ್ಕಾರ ಮಾಡಿ, ನನಗೆ ಶಿಷ್ಯತ್ವವನ್ನು ಕೊಡಿ. ಅವರಂದ್ರು, ಆಯ್ತು ಕೂತ್ಕೋ, ಬರ್ತೀನಿ. ಅದು ಓಡೋ, ಎಡದಾರು ಬರಲಿಲ್ಲ. ಆವತ್ತು ಬರಲೇ ಇಲ್ಲ. ನೆಕ್ಸ್ಟ್ ಡೇ ಬಂತು, ಅಲ್ಲೇ ಕೂತಿದ್ದ. ಗುರುಗಳೇ ಶಿಷ್ಯತ್ವ ಕೊಡಿ. ನಿನ್ನೆ ಬಂದಿದ್ದೆ ಅಲ್ವಾ? ಹೌದು ಗುರುಗಳೇ. ನಿನ್ನೆ ಮರ್ತೋದೆ ಕಣಯ್ಯ, ಇಲ್ಲೇ ಕೂತಿದ್ಯಾ? ಇಲ್ಲೇ ಕೂತಿದ್ದೀಯ. ಸರಿ, ಈಗೋ ಬಂದೆ ಅಂದ್ರೆ. ಈಗೋ ಬಂದೆ ಅಂದ್ರೆ ಎಲ್ಲೋ ಹೋದ್ರು ಅಂತ. ಬರಲಿಲ್ಲ. ನೆಕ್ಸ್ಟ್ ಡೇ ಬಂತು, 3 ದಿವಸ ಆಯಿತು. ಅದೇ ನಸುನಗೆ ಶಿಷ್ಯ, ಗುರುಗಳೇ ಶಿಷ್ಯತ್ವವನ್ನು ಕೊಡಿ. ಆಗ ಅವರಂದ್ರು, ಬೇಷ್ ಕಣೆ, ನೋಡು, ಈ ಆಶ್ರಮದಲ್ಲಿ 500 ಜನ ಇದ್ದಾರೆ, ನಿಂತರನೆ ಕಲಿತಾ ಇರೋರು. ಅವರೆಲ್ಲರೂ ತುಂಬ ಓದ್ತಾರೆ, ಬುದ್ಧಿವಂತರು. ಮತ್ತೆ ಇಲ್ಲಿ ಅವ್ರಿಗೆಲ್ಲರೂ ಊಟ ಹಾಕ್ಬೇಕು.
ಊಟ ಆಗ್ಬೇಕಾದ್ರೆ ಈ ಭತ್ತ ಇದೆಯಲ್ಲ, ಪ್ಯಾಡಿ, ಇದನ್ನು ಕುಟ್ಟಿ ಅಕ್ಕಿ ಮಾಡಬೇಕು. ಯು ಹ್ಯಾವ್ ಟು ಪೌಂಡ್ ದಿ ರೈಸ್ ಫಾರ್ ಕುಕಿಂಗ್. ಇವ್ರು 500 ಜನಕ್ಕೆ ಊಟ ಹಾಕ್ಬೇಕು. ಹಾಗೆ ಇದರಿಂದ ಏಕೈಕ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಈ ಭತ್ತ ಕುಟ್ಟೋದು ಅಷ್ಟೇ. ನಿನಗೆ ಇನ್ನೇನು ಕೆಲಸ ಇಲ್ಲ. ಆಮೇಲೆ ನೀನು ನನ್ನ ಹತ್ರ ಬರಲೇಬೇಡ, ನಾನೇ ನಿನ್ನ ಹತ್ರ ಬರ್ತೀನಿ. ಗೊತ್ತಾಯ್ತಾ? ಇನ್ನೇನು ಇಲ್ಲ ನಿನಗೆ, ಇದು ಓನ್ಲಿ ಇನ್ಸ್ಟ್ರಕ್ಷನ್. ಇವನು ಅದನ್ನ ಸ್ವೀಕರಿಸ್ದ. ಇವನೇನು ಯಾವುದು ಸ್ಕ್ರಿಪ್ಚರ್ಸ್ ಓದಲಿಲ್ಲ. ಒಂದು ದಿವಸ ಕಣ್ಣು ಮುಚ್ಚಿ ಕೂತ್ಕೊಂಡು ಆ ಮಂತ್ಲೋ ಓ ಮಂತ್ಲೋ ಏನು ಹೇಳಿ ಹೋದ, ಕುಟ್ಟೋದು. ಊಟ ಟೈಮಲ್ಲಿ ಏನೋ ಒಂಚೂರು ಸ್ವೀಕರಿಸೋದು, ಮತ್ತೆ ಕುಟ್ಟೋದು. ಅಲ್ಲೇ ಒಂದು ಕಡೆ ನಿದ್ದೆ ಮಾಡೋದು, ಮತ್ತೆ ಬೆಳಗ್ಗೆ ಹೇಳು ಕುಟ್ಟು. ಇಷ್ಟೇ. 1 ವರ್ಷ ಆಯ್ತು, 2 ವರ್ಷ ಆಯಿತು. ಮಿಕ್ಕಿದ್ದು ವಿದ್ಯಾರ್ಥಿಗಳೆಲ್ಲ ಏರ್ ಪುಸ್ತಕ ಇವನ್ ಕಡೆ ನೋಡೋದು, ನಾನು ಅಪ್ರಯೋಜಕ ಅಂದ್ಕೊಂಡು ಎಲ್ಲ ಓದ್ಕೊಂಡು ಅವರವರಲ್ಲಿ ಡಿಸ್ಕಷನ್ ಏನು ಎಲ್ಲ ಇದು. ಸರಿ, ಹಂಗೂ ಹಿಂಗೂ ಆಗೋಯ್ತು. ಒಂದು 12 ವರ್ಷ ಆಗೋಯ್ತು. ಈ ಗುರುವಿಗೆ ಗೊತ್ತಾಯ್ತು ಅಂತ್ಯಕಾಲ ಸಮೀಪಿಸ್ತಾ ಇದೆ ಅಂತ. ಅಷ್ಟರೇನಾಗಿತ್ತು, ಇವ್ನು ಕುಟ್ಟಿ 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 ಅಷ್ಟರಲ್ಲೇ ಆಯ್ತು. ಅದು ಆತ್ಮತೆ ಅಷ್ಟೇ. ಅವನಿಗೆ ಬೇರೆ ಜೀವನದಲ್ಲಿ ಇನ್ನೇನಿಲ್ಲ, ಬರೀ ಅಕ್ಕಿ ಕುಟ್ಟೋದು ಅಷ್ಟೇ. ಅಕ್ಕಿ ಕುಟ್ಟೋದ್ರಲ್ಲಿ ಎಷ್ಟು ಮಗ್ನನಾದ ಅಂದರೆ ಅವನಿಗೆ ಅನ್ಯ ಆಲೋಚನೆಗಳು ಬರಲೇ ಇಲ್ಲ. ವ್ಯುತ್ಥಾನ ಸಂಸ್ಕಾರ ಹೊಟ್ಟೆವೈತು, ನಿರೋಧ ಸಂಸ್ಕಾರ, ರಿಸ್ಟ್ರೈನ್. ಅಷ್ಟೇ ಅಲ್ಲ, ಮನಸ್ಸು ಯಾವಾಗಲೂ ಪ್ರಶಾಂತವಾಯಿತ. ಯಾಕೆ ಇರೋದೊಂದೇ ಕೆಲಸ. ಈ ಓದ್ದವನಿಗೆ ಡೌಟ್ ಬರುತ್ತೆ, ತಿಳ್ಕೊಂಡವನಿಗೆ ಏನೋ ಇದ್ಯಾಕೆ ಹಂಗೆ ಇದ್ಯಾಕೆ ಇವಂದೇನಿಲ್ಲ, ಇಷ್ಟೇ. ಇವನಲ್ಲಿ ಅನುಮಾನವೂ ಇಲ್ಲ, ಎಂಥದ್ದು ಇಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಯಾವುದೇ ಒಂದು ಉದ್ವಿಗ್ನತೆ ಇಲ್ಲ. ಹೀಗಾಗಿ ಅವನು ಅದರಲ್ಲೇ ಏಕಾಗ್ರತೆಯನ್ನು ಸಾಧಿಸ್ಬಿಟ್ಟ. ಅಷ್ಟೇ. ಅವನಿಗೆ ಯಾವ ಮಟ್ಟಕ್ಕೆ ಅಂದರೆ ಅವನಿಗೆ ಯಾರು ಅವನನ್ನು ಮಾತಾಡಿಸ್ತಾನೂ ಇರಲಿಲ್ಲ. ಎಲ್ಲರೂ ದಡ್ಡ ಗಿಡ್ಡ ಅನ್ಕೊಂಡು ಸುಮ್ಮನೆ ಹೋಗ್ಬಿಡೋರು. ಇವನು ಯಾರನ್ನೂ ಮಾತಾಡಿಸ್ತಾ ಇರಲಿಲ್ಲ. ಈ ರೀಚ್ಡ್ ಎ ಸ್ಟೇಜ್ ವೆರಿ ಆಲ್ಮೋಸ್ಟ್ ಫರ್ಗಾಟ್ ಇಸ್ ನೇಮ್. ಯಾರು ಕರಿತಾನೆ ಇರೋಲ್ಲ. ನಮಗೆ ಯಾರೋ ಒಂದು ಜ್ಞಾಪಿಸ್ತಾ ಇರ್ತಾರ ಹೆಸರು ಕರೆದು, ಇವನು ಹೇಳ್ತಂಟೇನೂ ಇಲ್ಲ, ಎಲ್ಲವನ್ನು ಸುಮ್ಮನೆ ಮಾಡ್ತಾರೆ. ಆಮೇಲೆ ಗುರು ಅಂದ, ನನ್ನ ಅಂತ್ಯಕಾಲ ಸಮೀಪಿಸ್ತಾ ಇದೆ. ಸಭೆಯಲ್ಲಿ ಅನೌನ್ಸ್ ಮಾಡಿದೆ, 500 ಜನ ಸೇರಿದ್ರು. ಪಾಪ ಇವನು ಕುಟ್ತಾನೆ ಇದ್ದೆ. ಒಂದು ಸಭೆಗೂ ಹೋಗ್ತಿರ್ಲಿಲ್ಲ, ಸಮಾರಂಭಕ್ಕೂ ಹೋಗ್ತಿರ್ಲಿಲ್ಲ, ಯಾವ ಉಪದೇಶಕ್ಕೂ ಹೋಗ್ತಿರ್ಲಿಲ್ಲ. ಯಾಕೆ ಗುರು ಹೇಳಿದ್ದು ಇವನಿಗೆ ಒಂದೇ, ಕುಟ್ಟು ಭತ್ತ ಅಂತ ಅಷ್ಟೇ ಮಾಡ್ತಾನೆ. ಇವನು ಗುರುಗಳು ಅಲ್ಲಿ ಹೇಳಿದ್ರು, ನೋಡಿ, ಯಾರು ಒಂದು ಇಡೀ ನೀವು ಕಲ್ತಿರೋದನ್ನ ನನಗೆ ಬರೆದು ಸೂಚಿಸ್ಬೇಕು. ನಾನು ಮಲಗಿರೋ ಕೋಣೆ ಪಕ್ಕದಲ್ಲಿ ಒಂದು ಹಲಿಗೆ ಇಟ್ಟಿದ್ದೀನಿ, ಅಲ್ಲಿ ಬರೀರಿ. ಯಾರು ಸರಿಯಾಗಿ ಬರೀತಾರೋ ಅವರೇ ನನ್ನ ಉತ್ತರಾಧಿಕಾರಿ ಅಂತ. ಸರಿ, ಎಲ್ಲರೂ ಇದ್ರು, ಒಬ್ಬೊಬ್ರು ಒಂದೊಂದು ಯೋಚನೆ ಮಾಡ್ತಾ ಇದ್ರು. ಅಲ್ಲೊಬ್ಬ ಭಾರಿ ಬುದ್ಧಿವಂತ ಇದ್ದ. ಅವನಿಗೆಲ್ಲ ಈ ಸ್ಕ್ರಿಪ್ಚರ್ಸ್ ಎಲ್ಲ ಚೆನ್ನಾಗಿ ಓದ್ಬಿಟ್ಟಿದ್ದ. ಎಲ್ಲರೂ ಅವನ ಬಗ್ಗೆನೇ ಅನ್ಕೊಂಡು, ಮೋಸ್ಟ್ಲಿ ಇವನೇ, ನಾವೆಲ್ಲ ಯಾಕೆ ಬರಿಬೇಕು, ನಮ್ಮ ಕೈಲಿ ಎಲ್ಲ ಆಗುತ್ತೆ. ಸರಿ, ಇವನು ಯಾವಲ್ಲ ಒಂದ್ಸತಿ ಓದ, ಬರ್ದ. ಮೈಂಡ್ ಇಸ್ ಲೈಕ್ ಎ ಮಿರರ್, ಲಾಟ್ ಆಫ್ ಡಸ್ಟ್ ಸಿಟ್ ಆನ್ ದಿಸ್ ಮಿರರ್ by which we lose proper vision to life. Wiping off those dust is meditation. ಮನಸ್ಸು ಒಂದು ಕನ್ನಡಿ ಇದ್ದಂಗೆ ಇದ್ರ ಮೇಲೆ ಧೂಳು ಕೂತ್ಕೊಳ್ಳುತ್ತೆ. ಈ ಧೂಳಿಂದ ನಮಗೆ ಸ್ಪಷ್ಟತೆ ಹೋಗ್ಬಿಡುತ್ತೆ ಜೀವನದಲ್ಲಿ. ಈ ಧೂಳನ್ನು ಒರೆಸೋದೇ ಧ್ಯಾನ ಅಂತ ಬರ್ದ್ಬಿಟ್ಟು ಗುರುಗಳ ಬಾಬಾ ಎದ್ರು, ನೋಡಿದ್ರಿ ಹಿಂಗೆ ಇದೇನು ಬಜ್ಞಾನ. ಎಲ್ಲರನ್ನೂ ಕರೆದ್ಬಿಟ್ಟು ಗುರುಗಳು, ಯಾವನ ಮುಟ್ಟಾಳ ಇದನ್ನು ಬರೆದಿದ್ದು, ಸ್ಟುಪಿಡ್ ಫೆಲೋ ರೋಟ್ ದಿಸ್. ಸುಮ್ಮನೆ ಪುಸ್ತಕದಲ್ಲಿ ಓದ್ಕೊಂಡ್ಬರ್ತಾರೆ, ಏನೋ ಬರೆದು ಬಿಡ್ತಾರೆ. ಇದೆಲ್ಲ ಬುಕಿಶ್ ನಾಲೆಡ್ಜ್. ಸರಿ, ಇವರು ಹೋಗ್ತಾ ಇದ್ರು, ಎಲ್ಲ ಹೀಗೆ ಚರ್ಚೆ ನಡೀತಾ ಇತ್ತು. ಊಟದ ಸಮಯದಲ್ಲಿ ಯಾರೋ ಮಾತಾಡ್ಕೋತಾ ಇದ್ರು. ಅದನ್ನ ಈ ಭತ್ತ ಕುಟ್ತಾ ಇದ್ದವನು ಕೇಳಿಸ್ಕೊಂಡು,
ಸುಮ್ಮನೆ ನಕ್ಕ. ಇವ್ ನಕ್ಕದ್ದನ್ನ ಗುರುಗಳು ನೋಡಿದ್ರು. ಊಟ ಮಾಡಿದ ಗುರುಗಳು ಬಂದ್ರು. ಎಷ್ಟು ಆಗಾಗ್ಲೇ 12-13 ವರ್ಷ ಆಗೋಗಿದೆ. ಗುರುಗಳು ಕೇಳಿದ್ರು, ಯಾತಕ್ಕೆ ನಗ್ತಿದ್ಯಾ? ಇವನೇನು ಮಾತಾಡ್ಲಿಲ್ಲ. ಹೇಳು. ಇಲ್ಲ, ಇವರೇನೋ ಮಾತಾಡ್ಕೋತಾ ಇದ್ರು. ಗುರುಗಳದು ಇವ್ರೇನು ಮಾತಾಡ್ಕೋತಾ ಇದ್ರು ಗೊತ್ತಾಯ್ತು. ದೇ ಆರ್ ಟಾಕಿಂಗ್ ಅಬೌಟ್ ದಿ ಸೇಮ್ ಥಿಂಗ್. ಬುದ್ಧಿವಂತ ಅಷ್ಟು ಚೆನ್ನಾಗಿ ಬರೆದ್ರು ಗುರುಗಳು ಏನು ಸ್ಟುಪಿಡ್ ಅಂದ್ಬಿಟ್ರು. ಆಯ್ತು, ಹೌದು ಕಣೆ. ನಕ್ಕಿದ್ಯಾತಕ್ಕೆ? ಅವರು ಮಾತಾಡಿದ್ ಕೇಳಿಸ್ಕೊಂಡೆ. ಅದಕ್ಕೆ ಯಾಕೆ ನಕ್ಕೆ? ಯಾಕೆ ಅಂದ್ರೆ, ಗುರುಗಳೇ, ಈ ಮನಸ್ಸು ಅನ್ನೋದು ಏನಿದೆ, ಇಲ್ವೇ ಇಲ್ಲ. ಇಲ್ಲದೆ ಇರೋ ಮನಸ್ಸನ್ನ ಕ್ಲೀನ್ ಮಾಡೋದು, ಒರೆಸೋದು, ಈ ಧ್ಯಾನ, ಇವೆಲ್ಲ ಅರ್ಥನೇ ಇಲ್ಲ. ಇದು ಬಹಳ ಗಹನವಾಗಿರ್ತಕ್ಕಂಥದ್ದು ಸ್ಟೇಟ್ಮೆಂಟ್. ಅಂತ ಹೇಳಿದ್ರೆ, ಯಾವನ ಆ ಮಟ್ಟವನ್ನು ಬಿಟ್ಟಿರ್ತಾನೋ ಅವನಿಗೆ ಮನಸ್ಸು ಅನ್ನೋದೇ ಇಲ್ಲ. ಇಸ್ ವಾಟ್ ಭಗವಾನ್ ರಮಣ ಆಲ್ಸೋ ಸೆಡ್. ದಿ ಮೈಂಡ್ ಡಸ್ ನಾಟ್ ಎಕ್ಸಿಸ್ಟ್. ಭಗವಾನ್ ರಮಣರನ್ನ, ಅಯ್ಯೋ ನೀವು ಇಷ್ಟೆಲ್ಲ ಮಾಡ್ತೀರಾ, ನಿಮ್ಮ ಕೈ ಮೇಲೆ ಇರ್ತಕ್ಕಂಥ ಕ್ಯಾನ್ಸರ್ ವಾಸಿ ಆಗೋದಕ್ಕೆ ನೀವ್ಯಾಕೆ ಸಂಕಲ್ಪ ಮಾಡಬಾರ್ದು, ಇದು ವಾಸಿ ಆಗ್ಬೇಕು ಅಂತ. ಆಗ ಅವ್ರು ಹೇಳ್ತಾರೆ, ನೋಡಪ್ಪ, ಸಂಕಲ್ಪ ಮಾಡಕ್ ಮನಸ್ಸಿರ್ಬೇಕು, ಅದೇ ಇಲ್ಲ ಕಣೆ. ಇವನ ಆ ಮಟ್ಟವನ್ನ ಅಭ್ಯಾಸ ಮುಖೇನ ಮುಟ್ಟಿದ್ದ. ಆ ತಾಧ್ಯಾತ್ಮತೆ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ, ಇಲ್ಲದೆ ಇರೋ ಮನಸ್ಸನ್ನ ಏನ್ ಶುಚಿ ಮಾಡೋದು ಅಂದ್ರೆ, ಅಶುಚಿ ಇದ್ರೆ ಮನಸ್ಸು ಗೊತ್ತಾಗುತ್ತೆ, ಶುದ್ಧವಾಗಿದ್ರೆ ಏನಿಲ್ಲ, ಗೊತ್ತೇ ಆಗಲ್ಲ. ಆ ಮಟ್ಟವನ್ನು ಮುಟ್ಟಿದ್ದ. ತಕ್ಷಣ ಗುರುಗಳಂದ್ರು, ನೋಡಿ, ಇದು ನನ್ನ ದಂಡ. ದಂಡ ಅಂದ್ರೆ ದಟ್ ಇಸ್ ದಿ ಮಾರ್ಕ್ ಆಫ್ ಹೆಡ್ ಆಫ್ ದಿ ಮೊನಾಸ್ಟ್ರಿ. ಇದನ್ನ ತಗೋ, ನೀನೇ ನನ್ನ ಉತ್ತರಾಧಿಕಾರಿ. ಆದರೆ ನೀನು ಇಲ್ಲಿರ್ಬೇಡ, ಹೊಟ್ಟೋಗು. ಕಾರಣ, ಈ 500 ಜನಕ್ಕೆ ಏನು ಗೊತ್ತಿಲ್ಲ. ಎಲ್ಲ ಪಟ ಅಂತ ಪುಸ್ತಕದಲ್ಲಿರೋದನ್ನೆಲ್ಲ ಕಕ್ತಾರೆ ಹೊರತು ಅವ್ರ ಒಳಗಡೆ ಏನೂ ಹೋಗಿಲ್ಲ. ಹಾಗಾಗಿ ನಿನ್ನನ್ನ ಇವರು ಉಳಿಸಲ್ಲ, ನೀನು ಹೊಟ್ಟೋಗು. ಮತ್ತೆ ನೀನೊಂಥರ ಸುಗಂಧವನ್ನು ಸೂಸ್ತಕ್ಕಂಥ ಒಂದು ಹೂವು. ನೀನೆಲ್ಲೇ ಹೋದ್ರೂ ನಿನ್ನ ಜೊತೆ ಜನ ಬರ್ತಾರೆ. ಬೇರೆ ಎಲ್ಲಾದ್ರೂ ನಿನ್ನ ಆಶ್ರಮವನ್ನು ಕಟ್ಟಿಕೋ, ನಿನ್ನಿಂದ ಈ ಒಂದು ಸಾಧನೆ ಚೆನ್ನಾಗಿ ಬೆಳಗುತ್ತೆ, ಉಳಿಯುತ್ತೆ ಅಂತ ಹೇಳಿ ಕಳಿಸ್ತಾರೆ. ಇದ್ರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಾವು ಏನು ತಿಳ್ಕೊತೀವಿ ಅನ್ನೋದಕ್ಕಿಂತ ಯಾವುದನ್ನ ಆಚರಿಸ್ತೀವಿ, ಆಚರಣೆಗೆ ಏನು ತರ್ತೀವಿ ಅಂತಕ್ಕಂಥದ್ದು ಮುಖ್ಯ. ಹಾಗಾಗಿ ಓ ಅರ್ಜುನ ಅಂತ ನೋಡಿದ್ರು. ಅವನು ಕೈ 2 ಮುಗಿದ್ಬಿಟ್ಟು, ಗುರುಗಳೇ, ಗೊತ್ತಾಯ್ತು, ನೀವು ನನಗೆ ನೇರವಾಗಿ ಹೇಳಿದ್ರಿ, ಮೊದಲನೇ ಕಥೆನೇ ಹೇಳ್ಬಿಟ್ರಿ, ಅದೇ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ಬೇರೆ ಒತ್ತಿ ನನಗೆ ಅಭ್ಯಾಸದ ಪ್ರಮುಖ ಕಾರಣವನ್ನು, ಅದಕ್ಕಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಹೇಳಿದಿರ. ನಾನು ಖಂಡಿತವಾಗಿ ಮಾಡ್ತೀನಿ. ಆಗ ಗುರುಗಳು, ಸಾಕಪ್ಪ, ಎಲ್ಲಿಗೆ ನಿನ್ನ ಮಾತು ನಿಲ್ಲಿಸು, ಇನ್ನು ನೀನು ಅತಿ ಉತ್ಸಾಹದಿಂದ ಆಣೆ ಪ್ರಮಾಣಗಳೆಲ್ಲ ಮಾಡಬೇಡ. ಯಾಕೆ ಅಂತ ಹೇಳಿದ್ರೆ, ನೀನು ಆಚರಣೆಗೆ ತರ್ತೀಯೋ ಇಲ್ವೋ ಗೊತ್ತಿಲ್ಲ. ಆಚರಣೆಗೆ ತಗೊಂಡು ಬಾ. ಈಗ ಹೇಗೂ ಸಮಯ ಆಯಿತು. ಪ್ರಾಯಶಃ ನೀನು ಅದಕ್ಕೋಸ್ಕರನೇ ಮೊದಲೇ ಕೈ ಮುಗಿದುಬಿಟ್ಟೆ. ಹಾಗಾಗಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮನಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರಬಲಂ ಮುನೀನಾಂ ಪತಂಜಲಿಂ
ब्रह्मण्यविराजतोऽस्मि हरि ओम्। श्री कृष्णार्पणमस्तु। श्री गुरुभ्यो नमः। शुभमस्तु।